ಪ್ರತಿ ವರ್ಷ ಅಡಿಯೋಗಿ ಈ ವರ್ಷ ಕೂಡ ಸದ್ಗುರು ಮಹಾರಾಜರ ಆರಾಧನಾ ಮಹೋತ್ಸವದ ಪುಣ್ಯ ಸುಸಂದರ್ಭದಲ್ಲಿ ನಾವೆಲ್ಲ ಸೇರಿವಿ. ಈ ಭೂಮಂಡಲದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ದೊಡ್ಡ ಕೃಪಾ ಯಾವುದಂದ್ರೆ ಅದು ಸದ್ಗುರು ಕೃಪಾ. ಸದ್ಗುರು ಅನ್ನೋದು ಯಾವಾಗಲೂ ನಮ್ಮ ಜೊತೆಗೆ ಇರುವಂಥದ್ದು. ಆ ಸದ್ಗುರು ಕೃಪಾ ಪಡ್ಕೊಳ್ಳಿಕ್ಕಿನ ಪ್ರತಿಯೊಂದು ಜೀವಿಯ ಸಾಧಕನ ಮನಸ್ಸು ಚಡಪಡುತ್ತಿರ್ತದೆ. ಈ ಮನುಷ್ಯ ಜನ್ಮದಲ್ಲಿ ಪಾರಮಾರ್ಥಿಕ ಸಾಧನ ಅದಲ್ಲ, ಬಹಳ ಮುಖ್ಯವಾದ. ಈ ಪಾರಮಾರ್ಥಿಕ ಸಾಧನ ಅದಲ್ಲ, ಈ ಮನುಷ್ಯ ಜನ್ಮದಲ್ಲಿ ನಮ್ಮನ್ನು ನಾವು ಬರಲಿಕ್ಕೆ ಬಹಳ ಸರಳ. ಪಾರಮಾರ್ಥಿಕ ಸಾಧನದಲ್ಲಿ, ಅದರಲ್ಲೂ ಕಲಿಯುಗದಲ್ಲಿ ಅತ್ಯಂತ ಶ್ರೇಷ್ಠವಾದ ಉಪಾಸನ ಯಾವುದು? ನಾಮ ಸಾಧನ. ಆದ್ರೆ ನಮ್ಗೇನ್ ಅನ್ನಿಸ್ತದಂದ್ರೆ ನಾಮಸ್ಮರಣೆ ಮಾಡ್ಬೇಕಂತ ಅನ್ಸಂಗಿಲ್ಲ, ನಮ್ಗೆ ಜಪ್ಮಾಲಿ ಹಿಡ್ಕೋಬೇಕಂತ ಅನ್ಸಂಗಿಲ್ಲ. ಜಪ್ಮಾಲಿ ಹಿಡ್ಕೊಂಡ್ರೆ ನಾಮ ಬರ್ತದೇನ್ರಿ? ಬ್ರಹ್ಮ ಚೈತನ್ಯ ಮಹಾರಾಜ ಹತ್ರ ಹೋದ ಗುರುಗಳ ಜಪ್ಮಾಲಿ ಹಿಡ್ಕೊಂಡ್ರೆ ನಾಮ ಹೆಂಗ್ ಬರ್ತದೆ ಅಂತ ಹೇಳಿ. ಅಲ್ಲೋ ಅದು ಜಪ್ಮಾಲಿ ಸ್ವಭಾವ. ಒಂದ್ ಕೆಲಸ ಮಾಡಿ, ನೀವು ಕೂಡಿಲ್ಲ ಅಂತ ಅವನ ಕೈಯಾಗ ಒಂದು ಕೋಲ್ ಕೊಟ್ರು. ಈ ಕೋಲ್ ಹಿಡ್ಕೊಂಡು ಸುಮ್ಮನೆ ಕೂಡು, ನಾ ಹೇಳ ಮಟ ಅಂತ ಏನೂ ಮಾಡ್ಬಾರ್ದು. ಕೋಲ್ ಹಿಡ್ಕೋಬೇಕು, ಹಂಗ ಸುಮ್ಮನೆ ಕೂತಿರ್ಬೇಕು. ಆ ಕೋಲ್ ಅಳಗಾಡಿಸ್ಬಾರ್ದು. ಅವೇನ್ ಮಾಡಿದಂದ್ರೆ 2 ನಿಮಿಷ ಬಿಟ್ಟು ಅವ್ನು ಕಟ ಕಟ ಪಡ್ಕೊಂಡು ಅವ್ ಮಹಾರಾಜ್ ನಮ್ದು ನಾನು ಸುಮ್ಮ ಕೂಡ್ಲಿಕ್ಕೆ ಹೇಳಿದ್ದಿಲ್ಲ. ಹೌದ್ರಿ, ಮತ್ ಕೈ ಯಾಕೆ ನಂಗೆ ಬಡಿತೀವಿ ಅಂದ್ರೆ, ಕೈಯಾಗ ಕೋಲ್ ಕಟ್ಕೊಂಡು ಎಲ್ಲ ಬಡಿಬೇಕಂತ ಅನಿಸ್ತಿದ್ರು ನನಗೆ. ಕೈಯಾಗ ಸ್ವಭಾವ ಏನ್ ಮನುಷ್ಯ ಅನ್ನೋದು, ಯಾರ ಅಲ್ಲಿ ಸಣ್ಣ ಹುಡುಗ ಕೈ ಕೋಲ್ ಕೊಡ್ರಿ, ವಯಸ್ಸದ ಕೈ ಕೊಡ್ರಿ, ಯಾರ ಸುಮ್ಮನೆ ಹಿಡ್ಕೊಂಡ್ ಕೊಡ್ತೀವಿ ಅಂದ್ರು. ಕೋಲ್ ಎಲ್ಲ ಬಡಿಲಿಕ್ಕೆ ಚಾಲ ಮಾಡ್ತೀವಿ. ಹಂಗನ ಜಪ್ಮಾಲಿ ಅಂದ್ರು. ನೀವು ನಾಮಸ್ಮರಣೆ ಮಾಡ್ಲಿಕ್ಕೆ ಲಕ್ಷ್ಯ ಆಗಂಗಿಲ್ಲದು, ನಾಮ ಮಾಡ್ಲಿಕ್ಕೆ ಆಗಂಗಿಲ್ಲ ಹೋದಲು, ಅಥವಾ ನಾಮದ ಕಡೆ ನಿಂಗೆ ಲಕ್ಷ್ಯ ಬರಂಗಿಲ್ಲ ಹೋದಲ್ಲ, ನೀ ಸುಮ್ಮನೆ ಆ ಜಪ್ಮಾಲಿ ತಿರುಗಿಸ್ಕೊತ ಕೂಡು. ಒಂದ್ 10,000 ಆದ್ಮೇಲೆ ನಿನ್ ಬಾಯಕ್ ಸರಳ ಹಂಗ ರಾಮ ನಾಮ ಬರ್ತದ, ಭಗವಾನ್ ನಾಮಸ್ಮರಣೆ. ಆ ನಾಮದಲ್ಲಿ ಇರುವಂತಹ ಶಕ್ತಿ ಏನದ ಅನ್ನೋದನ್ನ ಮಹಾರಾಜರು ತೋರಿಸ್ಬಿಟ್ರು. ಇದನ್ನೇ ಈ ಭೂಮಿಯಲ್ಲಿ, ಅದರಲ್ಲೂ ಭಾರತ ದೇಶದಲ್ಲಿ ಸಹಸ್ರಾವಧಿ ಗುರುಗಳು ತಮ್ಮ ಶಿಷ್ಯನನ್ನ, ತಮ್ಮನ್ನ ನಂಬಿದಂತಹ ಶಿಷ್ಯನನ್ನ ಕಲ್ಯಾಣ ಮಾಡೋದೊಂದ ಅವ್ರದ್ದು ಮೂಲ ಉದ್ದೇಶ ಇತ್ತು. ನಮ್ಗೆ ಅನಿಸ್ತಿರ್ತದ, ಏನ್ರಿಪ್ಪ ಗುರುಗಳು ಇಂಥ ಯಾಕೆ ನಮ್ಮ ಸಾಧನ ಆಯ್ತು? ವೆಂಕಟಾಚಲ ಗುರುಗಳ ತರಬೇಕು, ಗುರುಗಳ ನವಗ್ರಹ ಹೋಮ ಮಾಡ್ಲಿಕ್ಕೆ ಕೇಳ್ಯಾರ. ಯಾಕಂತಿದ್ರು? ಇಲ್ರಿ ನಮ್ಮ ಮನೆಯ ನವಗ್ರಹ ದೋಷ ಭಾಳ ಅದ. ಅವ್ರು ಹೇಳಿದ್ರು, ನೀನು ಹೋಮ ಮಾಡಿಸಿ ನವಗ್ರಹ ದೋಷ ಹೋಗಂಗಿಲ್ಲ. ಮತ್ತೆ ಏನೋ ಒಂದು ಸಾಧನ ಹೇಳ್ರಿ ನನಗಲ್ಲ.
ಆಶ್ಚರ್ಯ ಅನಿಸ್ತದ, ನೀವು 1,00,000 ಬಜಿ ಮಾಡಿ ದಾನ ಮಾಡೋದು. ಆಕೆ ಇದೆಂತ ಸಾಧನ ರೀ? ನಿಮ್ಮ ಮನ್ಯಾಗ ಯಾರು ಬರ್ತಾರಲ್ಲ, ನೀ ಬಜಿ ತಿನ್ಸೋ, ನಿನ್ನ ನವಗ್ರ ದೋಷ ಹೋಗ್ತದೆ. ಅಂದ್ರೆ ಆಕೆ ಕೇಳಿದ್ದೀನು, ಇವ್ರು ಹೇಳಿದ್ದೀನು. ಇವತ್ತಿಗೂ ಆ ಚಿಕ್ಕಮಂಗ್ಳೂರಿಗೆ ಆ ತಾಯಿ ಇದ್ದಾಳೆ. ಆಕೆ ಯಾರ ಮನ್ಯಾಗ ಏನಾರ ಕಾರ್ಯಕ್ರಮ ಇರಲಿ, ಏನಿರಲಿ, ಯಾರ ಬರಲಿ, ಸದ್ಗುರುಗಳು ಇಂಥದ ಉಪಾಸನ ಹೇಳಿ ನಮ್ಮ ಉದ್ಧಾರ ಮಾಡ್ತಾರ ಅನ್ನಲಿಕ್ಕಿಲ್ಲ. ಮಹಾರಾಜರು ಅನೇಕ ಮಹಾತ್ಮರ ಜೀವನ ಚರಿತ್ರೆಯಲ್ಲಿ ನಾವು ನೋಡ್ತೀವಿ. ವಿಠಲ್ ಪಂತರು ನೇವಾಸ್ ಅನ್ನೋ ಊರಿನಲ್ಲಿ ವಾಸ ಆಗಿದ್ರು. ಅವರು ಎಷ್ಟರ ಅವ್ರ ಸಾಧನ ಇತ್ತು ಅಂದ್ರ ಸಂಸಾರಕ್ಕೆ ಬಂದ್ರು. ಇವತ್ತು ಪಿತೃಪಕ್ಷ ನಡೆದು ಮಹಾತ್ಮರಲ್ಲಿ ಏನು ಶಕ್ತಿ ಇರ್ತದೆ ಅನ್ನಲಿಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಅವ್ರಿಗೆ ವೈರಾಗ್ಯ ಅನಿಸ್ತು, ಸಂಸಾರ ಬ್ಯಾಣ ಅನಿಸ್ತು. ಹೆಂಡತಿ ರುಕ್ಮಿಣಿ ಬಾಯಿ ಬಿಟ್ಟು ಕಾಶಿಗಳು ಹೋದ್ರು. ಮಹಾತ್ಮರ ದರ್ಶನ ಆದ್ರು. ಅವ್ರು ಹೇಳಿದ್ರು, ನಮ್ಗೆ ಸನ್ಯಾಸ ಕೊಡ್ರಿ. ಅವ್ರು ಮದುವೆ ಆಗಿಲ್ಲ ಅಂತ ಹೇಳಿ. ಅವ್ರ ಮದುವೆ ಆಗಿತ್ತು, ನನ್ಗೆ ಮದುವೆ ಆಗಿಲ್ಲ ಅಂತ ಹೇಳಿದ್ರು. ನಾ ಬ್ರಹ್ಮಚಾರಿ ಇದ್ದೀನಿ. ಆಮೇಲೆ ಅವ್ರು ಸನ್ಯಾಸ ಕೊಟ್ರು. ಸನ್ಯಾಸ ಕೊಟ್ಟ ಮೇಲೆ ಈ ಕಡೆ ಹೆಂಡತಿ ಹಚ್ಕೊಂಡಾಕಿ ತಪಸ್ಸಿಗೆ ಮಾಡ್ಲಿಕ್ಕೆ ಆಕಿ ಮನಸ್ಸಿಗೆ ಹಿಂಗ್ ಬರ್ಲಿಕ್ಕೆ ಹತ್ತಲ್ಲ. ಈ ನಂಗೆ ವಾಟ್ಸಪ್ ಇಲ್ಲ, ಫೇಸ್ಬುಕ್ ಇಲ್ಲ, ಏನೂ ಇಲ್ಲ. ಆದ್ರೆ ಆಕಿ ಮನಸ್ಸು ಹಿಂಗ ಚಿಂತನ ಚಲೋ ಆತಲ್ಲ, ಆಕಿ ಮನಸ್ಸಿನಾಗ ಅನಿಸ್ಲಿಕ್ಕೆ ನನ್ ಗಂಡ ಸನ್ಯಾಸ ತಗೊಂಡ ಅನ್ಸ್ಲಿಕ್ಕೆ. ಆಕಿ ಭಗವಂತನ ಬೇಡ್ಕೊಳಿಕತ್ತು, ಭಗವಂತ ಸದ್ಗುರುನಾಥ ನನ್ ಹೊಳ್ಳಿ ನನ್ ಗಂಡನ ನನ್ ಕೊಡೋದು. ಅವಾಗ ಸನ್ಯಾಸ ತಗೊಂಡು ನನ್ ಸಾಧನಕ್ಕಿದ್ದ. ಆಮೇಲೆ ಗುರುಗಳು ನಡ್ಕೋತ ಅದ ಊರಿಗೆ ಬಂದ್ರು. ಗುರುಗಳ ಸಂತಿ ಅವನ್ ವೇಷಭೂಷ ಬದಲಾಗ್ಬಿಟ್ಟದ, ಜಟಾಜೂಟ ಆಗ್ಯಾನ, ಅನಂತವಾಗಿ ಬ್ರಹ್ಮಾನಂದದೊಳಗೆ ಲೀನ ಆಗ್ಬಿಟ್ಟಾನ. ಪ್ರಪಂಚದ ಲಕ್ಷ್ಯ ಇಲ್ಲ, ಹೆಂಡತಿ ಕಡೆ ಲಕ್ಷ್ಯ ಇಲ್ಲ, ಸಾಧನಾ ಪರಾಕಾಷ್ಠೆ ಹೋಗಿ ಮುಟ್ಟ್ಯಾನ. ಹೆಂಡತಿ ಸುತ್ತ ಅವನ್ ಗುರ್ತು ಹಿಡಿಲಿಲ್ಲ. ಆಮೇಲೆ ಗುರುಗಳಿಗೆ ಬ್ರಹ್ಮಜ್ಞಾನ ಕಲಿಸ್ತು. ಇವ್ ಸಂಸಾರದೊಳಗಿದ್ದಾನೆ, ಅವನಿಗೆ ಸುಳ್ಳು ಹೇಳ, ನೀನು ಸಂಸಾರದೊಳಗಿದ್ದೀಯಪ್ಪ. ಹೌದು, ನನ್ನ ಸಂಸಾರ, ನನ್ನ ಲಗ್ನ ಆಗ್ಯದ. ಆಮೇಲೆ ಹೆಂಡತಿದ್ ಭೇಟಿ ಆತು. ಆಮೇಲೆ ಅವ್ರು ಹೇಳಿದ್ರು, ನೀ ಸನ್ಯಾಸ ತ್ಯಾಗ ಮಾಡು, ಈಕಿನ ಪುನಃ ಆಕಿ ಸಂತೆ ಹೋಗಿ ಸಂಸಾರ ಮಾಡು. ಗುರುಗಳ ಆಜ್ಞೆ ಆತು, ಸದ್ಗುರು ಕೃಪಾ, ಸದ್ಗುರುಗಳದ ಏನು ಆದೇಶ ಬರ್ತದ. ಆಮೇಲೆ ಅವ್ರು ಏನ್ ಮಾಡಿದ್ರು ಅಂತಂದ್ರ, ಗುರುಗಳು ಹೇಳಿದ ಮಾತಿನಂತೆ ಆಕಿ ಕಡೆ ಹೋಗಿ ಸಂಸಾರ ಮಾಡ್ಲಿಕ್ಕೆ ಚಾಲು ಮಾಡಿದ್ರು. ಆಕಿಗೆ 4 ಜನ ಮಕ್ಕಳು ಹುಟ್ಟಿದ್ರು. ನಿವೃತ್ತಿನಾಥರು, ಜ್ಞಾನೇಶ್ವರ ಮಹಾರಾಜರು, ಸೋಪಾನ ಮಾಡ್ತಾರ. ಜ್ಞಾನೇಶ್ವರ ಮಹಾರಾಜರ ಮುಂದೆ ತಂದೆ ತಾಯಿ ಕಳ್ಕೊಂಡ್ರು. ಪಿತೃಪಕ್ಷದಲ್ಲಿ ಬ್ರಾಹ್ಮಣನ ಹುಡುಕಾಟ ಚಾಲು ಮಾಡಿದ್ರು. ಯಾರ ನಮ್ಮ ಸ್ಥಾನಕ್ಕೆ ಬಂದು ಕೂಡ್ತಾರ. ಏ, ನೀನು ಚಾಂಡಾಲಿನ ಮಗ ಇದ್ದೀವಿ, ನೀ ಅಯೋಗ್ಯ ಇದ್ದೀವಿ. ನಿಮ್ಮ ತಂದಿ ಸನ್ಯಾಸ ತಗೊಂಡು ಬಿಟ್ಟು ಬಂದ್ಮೇಲೆ ಗೃಹಸ್ಥ ಆದ್ಮೇಲೆ ನೀವು ಮಕ್ಕಳು ಹುಟ್ಟಿರಿ, ನೀವು ಅಯೋಗ್ಯರಿದ್ದೀರಿ. ನೀವು ಗೋಮಂಡಲ ಮೇಲೆ ಬ್ರಾಹ್ಮಣ ಇರ್ಲಿಕ್ಕೆ ನೀವು ಅಯೋಗ್ಯ ಇದ್ದೀರಿ ಅಂತ ನಿಂದ ಮಾತು ಕೇಳಿದ್ರು. ಜ್ಞಾನೇಶ್ವರ ಮಹಾರಾಜರು ಸಾಕಷ್ಟು ವಿನಂತಿ ಮಾಡ್ಕೊಂಡ್ರು. ಆಮೇಲೆ ಮನೆಯೊಳಗೆ ಹೋದ್ರು. ಎಲ್ಲಾ ಪಾಕ ಸಿದ್ಧ ಆಗಿತ್ತು. ಮುಕ್ತಾಬ ಎಲ್ಲ ಅಡಿಗೆ ತಯಾರು ಮಾಡಿದ್ದು. ತಂದಿ ಶ್ರಾದ್ದ ಮಾಡೋಕೆ ಪರಿಪರಿಯಾಗಿ ಕೇಳ್ಕೊಂಡು ಬ್ರಾಹ್ಮಣ ಸಿಗ್ಲಿಲ್ಲ. ಜ್ಞಾನೇಶ್ವರ ಮಹಾರಾಜರು ಏನ್ ಮಾಡಿದ್ರಿ? ಪಿತೃಗಳನ್ನು ವಾಪಸ್ ಭೂಮಿ ಕರೆಸ್ಬಿಟ್ರು. ಪಿತೃಗಳನ್ನೇ ಆ ಲೋಕದಿಂದ ವಾಪಸ್ ಕರೆಸಿ ಊಟಕ್ಕೆ ಹಾಕ್ಲಿಕ್ಕೆ ಚಾಲು ಮಾಡಿದ್ರು. ಆ ಊರನ್ನ ಅವ್ರವ್ರ ಗೆಳೆಯಂದ್ರಿದ್ರಲ್ರಿ, ಕೈಕಾಲು ನಡಲಿಕ್ಕೆ. ಇಂಥ ಜ್ಞಾನೇಶ್ವರ ಮಹಾರಾಜರು ಈ ಜಗತ್ತಿಗೆ 9,033 ಓವಿಗಳಲ್ಲಿರುವಂತಹ ಜ್ಞಾನೇಶ್ವರಿ ಅನ್ನುವ ಗ್ರಂಥವನ್ನು ಕೊಟ್ಟರು. ಮಹಾತ್ಮರ ಜ್ಞಾನೇಶ್ವರಿ ಗ್ರಂಥ ಏಕನಾಥ್ ಮಹಾರಾಜರು, ನಿವೃತ್ತಿನಾಥ್ ಮಹಾರಾಜರು ಹೇಳ್ತಾರ, ಕೆಲವು ಶಬ್ದಗಳನ್ನಾದರೂ ಜ್ಞಾನೇಶ್ವರಿ ಓದು, ಕೆಲವು ಶಬ್ದಗಳನ್ನಾದರೂ ಜ್ಞಾನೇಶ್ವರಿ. ಜ್ಞಾನೇಶ್ವರಿಯು ಭಗವದ್ಗೀತೆಯ ಅತ್ಯಂತ ಸರಳವಾಗಿರ್ತಕ್ಕಂತಹ ಮರಾಠಿ ತರ್ಜಮೆ ಏಕೈಕ ಗ್ರಂಥ ಅಂದ್ರೆ ಜ್ಞಾನೇಶ್ವರಿ. ಆ ಜ್ಞಾನೇಶ್ವರಿಯನ್ನ ಕೇವಲ ತಮ್ಮ 22 ವರ್ಷದ ಪ್ರಾಯದಲ್ಲಿ ಜ್ಞಾನೇಶ್ವರ ಮಹಾರಾಜರು ರಚನೆ ಮಾಡಿ ಆಳಂದಿಯೊಳಗ ಜೀವಂತ ಸಮಾಧಿಸ್ತಾರ. ಇದೇ 19ರಿಂದ 26 ಜನವರಿಯಲ್ಲಿ ಆ ಆಳಂದಿ ಪುಣ್ಯ ಭೂಮಿಯಲ್ಲಿ ಸಪ್ತಾಹ ಕಾರ್ಯಕ್ರಮ ನಡೆಯುತ್ತದೆ. ಬಹಳ ಆಶ್ಚರ್ಯ ಅನಿಸ್ತದ್ರಿ ನಮಗ. ನಾವು 2 ದಿವಸ ಕೆಳಗಲ್ಲಿ ಹೋಗಿದ್ವಿ. ಅತ್ಯಂತ ಸಡಗರದಿಂದ ತಯಾರಿ ನಡೆಯೋದು. ಜ್ಞಾನೇಶ್ವರ ಮಹಾರಾಜರ ಪುಣ್ಯ ಭೂಮಿಯೊಳಗೆ ಇರೋದ ಒಂದು ದೊಡ್ಡ ಭಾಗ್ಯದಲ್ಲಿ ಅಮೆರಿಕದ ನಾಸಾ ವಿಜ್ಞಾನ ಸಂಸ್ಥೆಯ ಒಂದು ಪ್ರಯೋಗ ಮಾಡ್ಲಿಕ್ಕೆ ಚಾಲು ಮಾಡ್ತಾರೆ. ಅಮೆರಿಕದ ನಾಸಾ ವಿಜ್ಞಾನ ಸಂಸ್ಥೆಯ ಒಂದು ಪ್ರಯೋಗ ಮಾಡ್ತಾರೆ. ನಮ್ಮ ಭಾರತದವ್ರದ್ದು ಒಂದು ಚಟ ಏನಂದ್ರೆ, ನಮ್ಮ ಇಂಡಿಯಾದವ್ರು ಏನ್ ಹೇಳಿದ್ರೆ ನಮ್ಗೆ ನಂಬಿಲ್ಲ, ನಮ್ಗೆ ಅಮೆರಿಕದವ್ರು ಹೇಳ್ತಾರೆ. ಅಮೆರಿಕದವ್ರು ಹೇಳಿದ್ರೆ ನಾವು ಹೋಗೋಣ ಅಂತೀವಿ. ಅವರು ಪ್ರಯೋಗ ಚಾಲು ಮಾಡಿದ್ರು. ಏನ್ ಪ್ರಯೋಗ ಮಾಡಿದ್ರಂದ್ರೆ, ಇಡೀ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ತರಂಗಗಳಿರುವಂತಹ ಊರು ಯಾವುದು ಅಂತೇಳಿ ನಾಸಾದಿಂದ ಪ್ರಯೋಗ ಚಾಲು ಮಾಡಿದ್ರು.
ಉಪಗ್ರಹದಿಂದ ಹುಡುಕ್ಲಿಕ್ಕೆ ಚಾಲು ಮಾಡಿದ್ರು. ನಾಸಾದವರು ಒಂದು ಸರ್ಟಿಫೈಡ್ ಮಾಡಿದ್ರು, ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ಹೆಚ್ಚು ಆಕರ್ಷಣೀಯ, ಅತ್ಯಂತ ಹೆಚ್ಚು ತರಂಗಗಳು, ಅತ್ಯಂತ ಹೆಚ್ಚು ಶಕ್ತಿಶಾಲಿ ಇರುವ ಕ್ಷೇತ್ರ ಅಂದ್ರೆ ಮೊಟ್ಟ ಮೊದಲು ಆಳಂದಿ ಅಂತ ತಿಳ್ಕೊಂಡೆ ಅಂತೇನೆ. ನಾಸಾದವರು ಅಂತಹ ಪುಣ್ಯ ಭೂಮಿಯಲ್ಲಿ ಸಪ್ತಾಹ ಕಾರ್ಯ ನಡೀತದೆ. ಈ ಗುರು ಅನ್ನೋದಲ್ರಿ ನಿಜವಾಗಲೂ ಅದು ದೊಡ್ಡ ವಿಸ್ತಾರವಾಗಿರ್ತಕ್ಕಂಥ ಅಂತಃಕರಣದ ಸಾಕಾರ ಮೂರ್ತಿ ಅದು. ಎಷ್ಟು ಆ ಗುರು ಕೃಪಾ ಅಂದ್ರೆ ಎಷ್ಟು ಆನಂದ ಇರ್ತದ. ಮಹಾರಾಷ್ಟ್ರ ಛತ್ತೀಸ್ಗಢದಲ್ಲಿ ಹುಟ್ಟಿದಂತ ಅಮರಕಂಟಕ ಎನ್ನುವುದರಲ್ಲಿ ಹುಟ್ಟಿದಂತ ನರ್ಮದೆ ಮುಂದೆ ಮಧ್ಯಪ್ರದೇಶಕ್ಕೆ ಬಂದು ಮಹಾರಾಷ್ಟ್ರದಲ್ಲಿ ಹಾಸಿ ಗುಜರಾತ್ನಲ್ಲಿ ಹೋಗಿ ಸಮುದ್ರವನ್ನು ಸೇರ್ಕೋತದೆ. ಆ ಸಮುದ್ರವನ್ನ ಸೇರುವಂತಹ ದಂಡಿ ಒಳಗ ಅತ್ಯಂತ ಪುಟ್ಟದಾದ ಒಂದು ಗ್ರಾಮ. ಗುರು ಅಂದ್ರೆ ಎಷ್ಟು ಅಂತಃಕರಣ ಇರ್ತಾರ ಅನ್ನಲಿಕ್ಕೆ ಒಂದು ಉದಾಹರಣೆ ಹೇಳಿರ್ತೀನಿ. ಗುರು ಅಂದ್ರೆ ಹಿಂಗೂ ಸಿಗ್ತಾರ, ಗುರು ಅಂದ್ರೆ ನಮ್ಮ ಮಾತು ಇಷ್ಟು ಬರೀ ಕೇಳ್ತಾರ ಅನ್ಬೇಕು ಇದೊಂದು ಉದಾಹರಣೆ ಅದ. ಅಲ್ಲಿ ಹೋದ್ವಿ, ಅಲ್ಲಿ ಗುರುಸಿ ಅನ್ನ ಊರೊಳಗ ನಮ್ಮ ರಾತ್ರಿ 9 ಗಂಟೆ ಆಗಿತ್ತು ಪರಿಕ್ರಮ ಹೋದಾಗ ಅಲ್ಲಿ ಬುಲ್ಬುಲಾಕುಂಡ ಅಂತ ಹೋದ್ರಿ. ಹಂಗ ತನ್ನಷ್ಟಕ್ಕ 24 ತಾಸು ನೀರಿನ ಬುಗ್ಗೆಗಳು ಬರ್ತಿರ್ತಾವ. ಅದನ್ನ ನೋಡ್ಕೊಂಡ್ವಿ, ಅಲ್ಲಿ ಹೋದ್ವಿ ಎಲ್ಲ ಜಾಗ ಸಿಗ್ತದ ಅಂತ ಹೇಳಿ. ಆಮೇಲೆ ಅಲ್ಲಿ ಊರ್ ಹೊರಗ ಕೇಳಿದ್ವಿ ಎಲ್ಲಿ ನಮ್ಗೆ ಬಸ್ತಿಗೆ ಜಾಗ ಅದ, ಇಲ್ಲೇ ಸೀದ್ ಹೋಗ್ರಿ 12 ಕಿಲೋಮೀಟರ್ ಗುರುಸಿ ಅಂತ. ಅಲ್ಲಿ ಹೋಗ್ರಿ, ಅಲ್ಲಿ ಒಬ್ರು ಮನೆಯೊಳಗೆ ಇಂತದ ಅವರೆಲ್ಲ ಈಗ ಪರಿಕ್ರಮಣ ವಾಸಿಗಳಿಗೆ ಒಂದು ದೊಡ್ಡ ಗೋಡೌನ್ ಕಳಿಸ್ಯಾರ, ಅಲ್ಲಿ ವಸತಿ ವ್ಯವಸ್ಥೆ ಮಾಡ್ತಾರೆ. ನಾವು ಹೋದ್ವಿ, ಅಲ್ಲಿ ವಸತಿ ವ್ಯವಸ್ಥೆ ಆಯ್ತು. ಆಮೇಲೆ ಆ ಮನೆಯ ಯಜಮಾನ, ಆ ಹಾಲ್ ಯಜಮಾನ ಕೇಳಿದ್ರು, ನೀವು ಎಲ್ಲಿಂದ ಬಂದ್ರಿ ಏನು? ಅವಾಗ ಅವ್ರು ಹೇಳಿದ್ರು, ಎದ್ರಿ ನಮ್ಮ ಮನೆ ಅದ, ಬರ್ರಿ ನಮ್ಮ ತಾಯಿ ನಿಮ್ಮನ್ನ ಭೇಟಿ ಆಗ್ತಾರೆ, ನೀವಿಷ್ಟು ಜನ ಬ್ರಾಹ್ಮಣ ಲೋಕ ಬಂದು ಇಲ್ಲೆಲ್ಲ ನೀವು ವೇದಘೋಷ ಮಾಡಿರ್ತೀರಿ, ನಮ್ಮ ಮನೆಗೆ ಬರ್ರಿ. ಅವ್ರ ಮನೆಗೆ ಹೋದ್ವಿ. 82 ವರ್ಷದ ಆ ತಾಯಿ ಇದ್ರು. ಅಲ್ಲಿ ವೇದಘೋಷ ಆತು ಅಲ್ಲ ಅದು. ಅವ್ರ ಮನೆ ಒಂದು ದೊಡ್ಡ ಭಾವಚಿತ್ರ ಹಾಕಿದ್ರು. ನಾ ಇವ್ರು ಯಾರು ಅಂತ ಕೇಳಿದ್ರು. ಅವಾಗ ಅವ್ರು ಹೇಳಿದ್ರು, ಇವರು ನಮ್ಮ ಮನೆಯವರ ಆತ್ಮದ ಗುರುಗಳಿದ್ದಾರ. ಇವ್ರು ಯಾರು ಇವ್ರ ಶಿಷ್ಯ ಇದ್ದಾರ ಅಂತ. ಇವರು ವಾಸುದೇವಾನಂದ ಸರಸ್ವತಿ ಠೇಂಬೆ ಮಹಾರಾಜರ ಪರಮ ಶಿಷ್ಯರ ಶಿಷ್ಯ ಇದ್ದಾರ ಅಂತ ಹೇಳಿ. ಆಮೇಲೆ ನಮ್ಗೆ ಆಶ್ಚರ್ಯ ಅನಿಸ್ತದ. ಅವ್ರ ಮನೆಯವರು 32 ವರ್ಷಗಳ ಕಾಲ ಸಂಸಾರದ ಬಗ್ಗೆ ಲಕ್ಷ್ಯ ಬಿಟ್ಟು ಯಾವಾಗ ಗುರು ನೆನಪಾಗ್ತಾನೆ ಹೋಗಿ ಅವ್ನ ಸೇವಾ ಗುರುವಿನ ಬಟ್ಟಿ ಒಯ್ಯೋದು, ಗುರುವಿಗೆ ಅಡಿಗೆ ಮಾಡೋದು, ಗುರುವಿನ ಏನ್ ಕಂಕರ್ ಹೇಳ್ತಾರ ಮಾಡೋದು, ಯಾವಾಗ ಗುರುಗಳು ಏನ್ ಹೇಳ್ತಾರ ಅನ್ನೋ ಗುರುಚರಿತ್ರೆ ರಚನೆ ಮಾಡ್ಕೋತ ಕೂಡ್ತಿದ್ರು. 32 ವರ್ಷದ ಸೇವಾ ಆದ್ಮೇಲೆ ಗುರುಗಳು ತಮ್ಮ ಸದ್ಗುರುವಿನ ಚರಣದಲ್ಲಿ ಆವಾಗ ಅವ್ರು ವಾಪಸ್ ಮನೆಗೆ ಬಂದ್ರು. ಮನೆಗೆ ಬಂದು ದಿನ ಅಳ್ಕೋತ ಕೂಡ್ತಿದ್ರು. ಸದ್ಗುರುನಾಥ ನಿನ್ ಬೆಟ್ಟ ನಿನ್ ನೆನಪಾಗ್ಲಿಕ್ಕೆ ನಿನ್ ನೆನಪಾಗ್ಲಿಕ್ಕೆ 6 ತಿಂಗಳ ಗತಿಸ್ತೀವಿ. ಅವ್ರು ಇಷ್ಟು ದೇಹ ಕ್ಷೀಣ ಅಂತಂದ್ರ ಅವ್ರು ಹೇಳಿದ್ರು 32 ವರ್ಷ ಸೇವಾ ಮಾಡಿದ್ರು, ಯಾಕೆ ಹಂಗೆ ಇಷ್ಟು ಬರೀ ಇದು ಮಾಡ್ಕೋತೀರಿ? ಇಲ್ಲ, ನಮ್ ಸದ್ಗುರು ಬಿಟ್ಟರು ನನ್ನ ಮನಸ್ಸ ಹೋಗುದು, ಸದ್ಗುರು ಬಿಟ್ಟರು ನಮ್ ಬೇರೆ ಲಕ್ಷ್ಯ ಇಲ್ಲ. 1 ವರ್ಷ ಗತಿಸ್ತೀರಿ. ಆಮೇಲೆ ಒಂದು ದಿವಸ ಅವ್ರ ಕೈಯಾಗ ಆರತಿ ತಟ್ಟಿ ಹಿಡ್ಕೊಂಡು ಸದ್ಗುರುಗಳ ಸಾಯಂಕಾಲ ಆರತಿ ಮಾಡಿ ಅಳ್ಕೋತ ಆ ತಟ್ಟಿಯಲ್ಲಿಟ್ಟು ಸದ್ಗುರುಗಳದ್ದು ಪಾದಕ ಏನ್ ಕೊಟ್ಟಿದ್ರಲ್ಲ ಅದ್ರ ಮೇಲೆ ಕೈ ಇಟ್ಟು ಅಳ್ಕೋತ ಮಲಗಿದ್ರಂತ. ಹಿತ್ಲ ಕಡೆ ಬಾಗಿಲು ಬಾರಿಸ್ತಾನ. ಅವ್ರು ಹೇಳಿದ್ರು, ಯಾರು ಬಾಗಿಲು ಬರ್ತಾರ ನೋಡ್ಬೋದು ಅವನು. ಹೋಗಿ ಹೆಂಡತಿ ಬಾಗ್ಲ ತೆಗದ ಆಕಿ ಜೋರೆ ಅಳ್ಳಿಕ್ ಚಾಲು ಮಾಡಿದ. ಇವ್ರು ಯಾರ ಇಕ್ಯಾಕ ಅಳ್ತಾಳಿಕೆ ಅಂತ ಇವ್ರು ಎದ್ದು ಹೋಗಿ ನೋಡಿದ 1 ವರ್ಷದ ಹಿಂದೆ ದೇಹ ಬಿಟ್ಟಂತ ಸದ್ಗುರುಗಳು ಬಂದು ನಿಂತಿದ್ರು. 1 ವರ್ಷದ ಹಿಂದೆ ದೇಹ ಬಿಟ್ಟಂತಹ ಸದ್ಗುರುಗಳು ಬಂದು ನಿಂತಾರ. ಸದ್ಗುರುಗಳು ಒಳಗ್ ಬಂದ್ರು, ಅವ್ನ ಬೆನ್ ಮೇಲೆ ಕೈ ಆಡಿಸಿದ್ರಿ. ಕಲ್ಪನಾ ಮಾಡ್ರಿ ನೋಡೋಣ ನೀವು, ನಮ್ಗೆ ಇಂಥವ್ರು ನೋಡ್ಬೇಕಪ್ಪ, ಇಂಥವ್ರು ಭೇಟಿ ಆಗ್ಬೇಕಂತಂದ್ರ ಸಹಜವಾಗಿ ಎಲ್ಲರ ಭೇಟಿ ಆದ್ರ ನಮ್ಮನ್ನ ನಾವು ಮರ್ತು ಬಿಟ್ಟಿರ್ತೇವೆ. ಅಂತದ್ದು 1 ವರ್ಷದಿಂದ ದೇಹ ಬಿಟ್ಟಂತಹ ಸದ್ಗುರುಗಳು ಬಂದು ಎದುರು ನಿಂತಾರ. ಯಾವ್ದೋ ಕಾದಂಬರಿ ಒಳಗೆ ಬಂದಿದ್ದ ಕಥೆಯಲ್ಲಿ ಇದು ಪ್ರತ್ಯಕ್ಷವಾಗಿ ನಾವು ನೋಡಿ ಬಂದೀವಿ. ಅವಾಗ ಅವ್ರು ಬಂದ್ರು, ಕೈ ಹಿಡ್ಕೊಂಡು ಕರ್ಕೊಂಡ್ಬಂದು ಅವ್ರಿಗೆ ಕಾಯಮ್ಮಾಗಿ ಏನ್ ಕೊಡ್ತಿದ್ರು ಆ ಕುರ್ಚಿ ಮೇಲೆ ಕುಡಿಸಿದ್ರು. ಅವ್ರ ಪಾದದ ಹತ್ರ ಬಿದ್ದು ಒಳ್ಳೆ ಚಾಲು ಮಾಡಿದ್ರು. ಅವ್ರು ಹೇಳಿದ್ರು, ನೀನ್ ಕೇಸರಿ ಹಾಕಿ ಬಾ, ಉತ್ತಮ ಶಿರಾ ಮಾಡ್ತೀನಿ, ನಾನು ಬಾಳ ಸೇರ್ಕೊಂಡು ಹೋಗಿ ಶಿರಾ ಮಾಡ್ಕೊಂಬ. ಅವ್ರು ಹೋಗಿ ಕೂತ್ರು. ಇವ್ರು ಗುರುಗಳು ನೋಡ್ಕೋತ ಕೂತಾರ. ಅವ್ರನ್ನ ಮತ್ ಬಿಟ್ಟಾರ. ಬಡ ಹೋದ್ರು, ಹೆಂಡತಿ ಶಿರಾ ಮಾಡ್ಕೊಂಡು ಅವರ ಶಿರಾ ತಗೊಂಡು ಅವ್ರ ಕೈಯಾಗ ಇವ್ರ ಕೈಯಾಗ ಒಂದು ಚಮಚೆ ಹಾಕಿ, ನೀ ಇಷ್ಟು ನನ್ನ ಚಡಪಡಿಸ್ಲಿಕ್ಕತ್ತಿದ್ದಲ್ಲ, ನನ್ನ ಮನಸ್ಸು ಅಷ್ಟು ಚಡಪಡಿಸ್ಲಿಕ್ಕತ್ತಿತ್ತು ನಾನು ನಿನ್ ನೋಡ್ಬೇಕಂತ ಹೇಳಿ ಇವತ್ತು ಬಂದೆ. ನೀನು ಒಟ್ಟ ನಾನು ನಿನ್ ಭೇಟಿ ಆಗಂಗಿಲ್ಲ, ಇಲ್ಲಿ ಕಣ್ತುಂಬ ಎಷ್ಟು ನೋಡ್ತೀನಿ ನಾನು ನೋಡಿಬಿಡು ಅಂತ ಹೇಳಿದ್ರು. ಬೆನ್ ಮೇಲೆ ಕೈ ಆಡಿಸಿದ್ರು. ಆಮೇಲೆ ಅವ್ರು ಹೋದ್ರು. 8 ದಿವಸ ಅವ್ರ ಮನ್ಯಾಗ ಅತ್ತರ ವಾಸನೆ ಇತ್ತಂತ. ಆಜು ಬಾಜು ಜನ ಮಾತಾಡ್ಸಿದ್ರು. ನಾವು ಅಂದ್ರ ಇನ್ನೂ ನಮಗೆ ಎಷ್ಟರ ನಮಗೆ ಸಾಕ್ಷಿ ಅಂತಕ್ಕಂಥದ್ದು.
ಎಷ್ಟರ ನಮಗೆ ಭಗವಂತನ ಕೃಪಾ. ಈ 7 ದಿವಸ ಪರ್ಯಂತರವಾಗಿ ಗುರುವಿನ ಆರಾಧನೆ ಮಾಡೋದು ಎದಕ್ಕೆ ಮಾಡ್ಬೇಕು? ಪ್ರತಿ ದಿವಸ ಒಂದು ಕ್ಷಣವಾದರೂ 24 ತಾಸಿನಲ್ಲಿ ದಾಸಬೋಧರ ಸಮರ್ಥ ರಾಮದಾಸ್ ಹೇಳ್ತಾನೆ, 24 ತಾಸಿನಲ್ಲಿ ಒಂದು ಕ್ಷಣವಾದರೂ ನಮಗೆ ನಾಮೋಪದೇಶವನ್ನ ಮಾಡಿದಂತಹ ಸದ್ಗುರುನಾಥ ಒಂದು ಕ್ಷಣ ನನ್ನ ಮುಂದೆ ಕಣ್ಣು ಬರಲಿಲ್ಲ ಅಂದ್ರೆ ನಮ್ಮ ಸಾಧನ ವ್ಯರ್ಥ. ನಮ್ದು ಸಾಧನನ ವ್ಯರ್ಥ. ಒಂದು ಕ್ಷಣ ನಾವು ಭಗವಂತನ ಮುಂದೆ ಕೂತ ನಮ್ಮ ಸದ್ಗುರು ನಮ್ಮ ಕಣ್ಣು ಮುಂದೆ ಬಂದು ಹೋಗ್ಬೇಕು. ಒಂದು ಕ್ಷಣವಾದರು, ದಿನಕ್ಕೆ ಒಮ್ಮೆ ಆದರು ನಮ್ದು ಸಾಧನ ಏನಿರ್ಬೇಕಪ್ಪ ಅಂತಂದ್ರೆ, ನಮ್ದು ಮನಸ್ಸಿನೊಳಗೆ ಹಿಂಗ ಸಂಕಲ್ಪ ಇರ್ಬೇಕಲ್ಲ, ಒಂದು ಸಲವಾದರೂ ನಾವೊಂದು ನಾಮವನ್ನಾದ್ರೂ ಮಾಡ್ಬೇಕು. ಯಾವುದೇ ಸದ್ಗುರುನಾಥ ನಮಗೆ ನಾಮ ಕೊಡೋ ಮುಂದೆ ಅವ್ರಿಗೆ ಏನ್ ಇಚ್ಛಾ ಇರ್ತದಂದ್ರೆ, ಈ ಪುಣ್ಯ ಜೀವಿ ಇದೇ ಜೀವಿ ಅದ, ಇದು ಕಲ್ಯಾಣ ಆಗ್ಬೇಕು, ಈ ಜೀವಿ ತನ್ನ ಮನುಷ್ಯ ಜನ್ಮದಲ್ಲಿ ಸುಖವಾಗಿರ್ಬೇಕು. ಪ್ರಪಂಚದಲ್ಲಿ ಎಲ್ಲರಿಗೂ ಕಷ್ಟ ಬರ್ತದ, ಪ್ರಪಂಚದಲ್ಲಿ ಎಲ್ಲರಿಗೂ ನೋವು ಬರ್ತದ, ಏನ್ ಬೇಕಾದ್ ಬರುವಲ್ಲ. ಮನಸ್ಸು ಸೀಮಿತವಾಗಿ ಇಟ್ಕೊಳ್ಳುವಂತಹ ಕಲಿಸೋದಕ್ಕನ ಸಮರ್ಥರು ಭಗವಂತ ಸದ್ಗುರುಗಳು ನಮಗೆ ನಾಮೋಪದೇಶವನ್ನ ಕೊಟ್ಟಿರ್ತಾರೆ. ಆ ನಾಮ ಅಂತಕ್ಕಂಥದ್ದು ಬಹಳ ಶ್ರೇಷ್ಠದ. ಗುರು ಅಂತಕ್ಕಂಥದ್ದು ಇಷ್ಟರ ಕರುಣಾಮಯ ಇರ್ತದ. ಗುರುಚರಿತ್ರೆಯಲ್ಲಿ 9ನೇ ಅಧ್ಯಾಯದಲ್ಲಿ ಒಂದು ಕಥೆ ಬರ್ತದೆ. ಒಬ್ಬ ಶ್ರೀಪಾದ ವಲ್ಲಭರು ದಿನನಿತ್ಯ ಸ್ನಾನಕ್ಕೆ ಹೋಗ್ತಿದ್ರು. ನದಿ ಒಳಗೆ ಸ್ನಾನ ಮಾಡೋ ಮುಂದೆ ಒಬ್ಬ ಅಗಸರವ ಬಟ್ಟೆ ಒಕ್ಕೋತ್ ಕೂಡ್ತಿದ್ದ. ಅವ ಈ ಶ್ರೀಪಾದ ವಲ್ಲಭರು ಬಂದ ಕೂಡೇನ ಅವ ಬಟ್ಟಿ ಒಗೆದ್ ಬಿಟ್ಟು ಅಗಸರವ ಓಡ್ಕೋತ ಹೋಗಿ ಸದ್ಗುರುಗಳ ಮುಂದೆ ಉಳ್ಳಾಡಿ ಚಲೋ ಮಾಡ್ತಾನೆ. ಅವ ಹೇಳವ ಗುರುಗಳಿಗೆ, ಗುರುಗಳ ನೀವು ಯಾವಾಗ ಈ ಸ್ನಾನ ಮಾಡ್ಲಿಕ್ಕೆ ಇಲ್ಲಿ ಬರ್ತೀರ ಅಂತ ಕಾಯ್ಕೋತ ಕೂತಿರ್ತೇನೆ. ಯಾವಾಗ ನೀವು ಸ್ನಾನ ಮಾಡ್ಲಿಕ್ಕೆ ಬರ್ತೀರೋ, ಯಾವಾಗ ದೂರಿಂದ ನಿಮ್ ಮುಖ ನೋಡ್ತೀನೋ, ನಿಮ್ ಚರಣ ನೋಡ್ತೀನೋ, ನೀವ್ ಯಾವಾಗ ಬರ್ತೀರೋ ನಮ್ಗೆ ಆನಂದ ಅನಿಸ್ತದ್ರಿ. ದಿನ ಇಬ್ರದ್ದು ಭೇಟಿ ಆಗೋದು ಹೋಗೋದು. ಅವ ಅಗಸರವ ಬರೋವ ಈಗ ನಡೀತು. ಒಂದು ಸ್ವಲ್ಪ ಶ್ರೀಪಾದವರು ಅವ್ರು ಕೇಳಿದ್ರು, ಅಲ್ಲೋ ನೀ ಏನ್ ಬೇಕಂತ ನಾನು ಕೇಳಂಗಿಲ್ಲಲ್ಲ ಅಂತಂದ್ರು. ಅವನ್ನ ನಾ ಏನ್ ಮಾಡ್ರಿ, ನಾ ಬಾಳ ಅನ್ತಿದ್ದೀನಿ. ಈ ಬಟ್ಟಿ ಕತ್ತಿ ಎಷ್ಟ್ ಚಂದದ ಇದಾರ ಸಾಕ್ಷಿ, ಇನ್ನೇನ್ ಬೇಕಾಗಿದೆ. ಜನ ನನ್ನ ಮೇಲೆ ವಿಶ್ವಾಸ ಇಟ್ಟಾರ, ಎಲ್ಲ ನಡೆದ. ಆಮೇಲೆ ಒಂದು ದಿವಸ ಒಂದು ಮನಸ್ಸು ಚಂಚಲ, ಮನಸ್ಸು ಇದು ಯಾವಾಗ ಚಂಚಲ ಆಗ್ತದೋ, ಯಾವಾಗ ಹೆಂಗಾಗ್ತದೋ, ಏನಾಗ್ತದೆ, ಇದು ಬಹಳ ಮಜಾ ಇದೆ. ಆಮೇಲೆ ಅಗಸರವ ಒಂದಷ್ಟು ಬಟ್ಟೆ ಒಬ್ಬರು ಕೂತಿದ್ದ. ಒಬ್ಬ ರಾಜ ಕುದುರೆ ಮೇಲೆ ಬಂದ. ಅವ ಇಷ್ಟರ ಮೈ ಮೇಲೆ ಬಂಗಾರ ಹಾಕೊಂಡನ. ಅಗಸರವ ಅಂದ, ಇಂಥದೊಂದು ನಾನು ಒಮ್ಮೆ ಯಾವಾಗ ಹಾಕೊಂಡೇನು ಅಂತ ಅನಿಸ್ತದ ನಾವು. ಆಮೇಲೆ ರಾಜ ಏನ್ ಮಾಡಿದ, ಒಟ್ಟು ಬಂಗಾರ ಕಿರೀಟ ಪರಿಟ ಎಲ್ಲ ತೆಗದ ಒಂದು ಕಲ್ಲಿನ ಮೇಲೆ ಇಟ್ಟ. ಅಲ್ಲಿ ಸ್ನಾನ ಮಾಡ್ಲಿಕ್ಕತ್ತ. ಆ ಅಗಸರ ಒಂದು ಅನಿಸ್ಲಿಕ್ಕತ್ತ, ಇಡೀ ಜನ್ಮದಾಗ ಬರೀ ಕತ್ತಿ ಮೇಲೆ ಗಂಟು ಇಟ್ಕೊಂಡು ಹೋಗೋದಾಗಿರ್ತದೆ. ಯಾವಾಗ ನಾನು ಇವ್ನಂಗ ರಾಜೇ ಆಗಿನು ಅಂತ ಅನಿಸ್ತು. ಆಮೇಲೆ ರಾಜ ಸ್ನಾನ ಮಾಡಿದ, ಒಳ್ಳೆ ವೇಷಭೂಷ ಹಾಕೊಂಡ, ಕುದುರೆ ಮೇಲೆ ಹೋದ. ಶ್ರೀಪಾದ ಶ್ರೀವಲ್ಲಭರು ಅಲ್ಲಿ ಬಂದ. ಅವ ಸ್ನಾನ ಹೋದ, ಎದ್ದ, ಗುರುಗಳು ಏನ್ಪ ಇವತ್ತು ಭಾಳ ಬದ್ಲಿ ಆಗ್ಬಿಟ್ಟೇಳಿ ನಾನು. ಅವ ಇಲ್ರಿ ನಾ ಹೆಂಗಿದ್ದೀನಿ ಹಂಗೈತಿ, ಇಲ್ರಿ ಅವ್ ಭಾಳ ಹೇಳಿದ್ರು, ಏನ್ ಬೇಕಾಗಿ ನೀನ್ ಕೇಳು ಕೇಳು, ನೀವು ಇಷ್ಟು ಕೇಳಿಕತ್ತೀರ ನಾ ಹೇಳಿಕತ್ತೀನಿ, ನನ್ಗೆ ರಾಜನ ಜನ್ಮ ಕೊಡ್ರಿ ಅಂದ. ಅವ್ರು ಕೇಳಿದ್ರು, ಅವ ಕೇಳಿದ್ರು ರಾಜನ ಜನ್ಮ ಕೊಡ್ರಿ. ಶ್ರೀಪಾದ ವಲ್ಲಭರು ಏನಂದ್ರ, ಈಗ ರಾಜ ಆಗ್ಬೇಕಂತೀವೋ ಮುಂದಿನ ಜನ್ಮಕ್ಕೆ ಆಗ್ಬೇಕಂತೀವೋ. ಅವ ಅಂದ, ಈಗಾಗ ವಯಸ್ಸಾಗ್ತದ್ರಿ, ಈಗ ರಾಜ ಆದ್ರ ಏನ್ ಬಂತು, ಇನ್ನು 5-6 ವರ್ಷಕ್ಕೆ ಸತ್ತು ಹೋಗೋದ. ಯೌವನದಲ್ಲಿ ರಾಜ ಆದ್ರೆ ಎಷ್ಟು ಆನಂದ ಇರ್ತದೆ. ನನ್ಗೆ ಈಗ ಬೇಡ, ಮುಂದಿನ ಜನ್ಮಕ್ಕೆ ಕೊಡ್ರಿ, ಈಗ ಬೇಡ ಮುಂದಿನ ಜನ್ಮಕ್ಕೆ ನನಗೆ ಆಶೀರ್ವಾದ ಮಾಡಿ. ಅವ್ರಂದ್ರೆ ತಥಾಸ್ತು. ಸ್ವಲ್ಪ ದಿವಸಕ್ಕೆ ಅಗಸರ ಮರಣ ಆತು. ಅವ ಒಬ್ಬ ಮುಸ್ಲಿಂ ರಾಜ ಆಗ್ಬಿಟ್ಟಿದ. ಮುಸ್ಲಿಂ ರಾಜ ಆಗ್ಬಿಟ್ಟಿದ, ವೈಭವಾಗಿ ಜೀವನ ನಡೆದ. ಆ ರಾಜನಿಗೆ ಬಲ ತೊಡೆಯ ಮೇಲೆ ಒಂದು ಹುಣ್ಣ. ಆ ರಾಜನಿಗೆ ಬಲ ತೊಡೆಯ ಮೇಲೆ ಒಂದು ಹುಣ್ಣ. ಎಷ್ಟರ ಹುಣ್ಣಂದ್ರ ಕುತ್ನಿ ಗಾದಿ ಮೇಲೆ ಮಾಡ್ಕೊಂಡ್ರೆ ನಿದ್ದೆ ಬರೋದು. ಬಂಗಾರ ವ್ಯರ್ಥ ಅನಿಸ್ಲಿಕ್ಕೆ, ಬೆಳ್ಳಿ ವ್ಯರ್ಥ ಅನಿಸ್ಲಿಕ್ಕೆ, ಇಂಥ ಚಂದ್ರ ಚಾಮರ ಎಲ್ಲ ಬೀಸೋರು ವ್ಯರ್ಥ ಅನಿಸ್ತ. ಅವ ಅಂತ ಏನನ್ನ ಇದು ರಾಜ ವೈದ್ಯರಿದ್ದಾರೆ, ಏನೆಲ್ಲ ಗುಳಿಗೆ ಹಾಕ್ತಾರೆ, ಏನೆಲ್ಲ ಔಷಧ ಹಾಕ್ತಾರೆ, ಹುಣ್ಣ ಕಡಿಮೆ ಆಗೋದು. ಬಹಳ ತ್ರಾಸಾತು. ಆ ರಾಜ ಒಂದು ಹೊಂಟ. ಶ್ರೀಪಾದ ವಲ್ಲಭರು ನಡ್ಕೋತ ಹೊಂಟಿದ್ರು. ನರಸಿಂಹ ಸರಸ್ವತಿಗಳಾಗಿ ಬಂದಿದ್ರು. ಅವಾಗ ಅವ್ರು ನಡ್ಕೋತ ಹೊಂಟ್ರು. ಅವಾಗ ಅವ್ನು ಕೆಳಗಿಳಿದ್ರು. ಅವಾಗ ಅವಂಗ ಹಿಂದಿನ ಜನ್ಮದ ನೆನಪು ಮಾಡಿಕೊಟ್ರು ಗುರುಗಳು. ಹಿಂದಿನ ಜನ್ಮದೊಳಗೆ ನೀ ಏನಿದ್ದೀವಿ ಅಂತ ನೆನಪು ಮಾಡ್ಕೊಂಡು ಅವಾಗ ಅವ್ನು ಅಗಸನಾಗಿದ್ದ ನೆನಪಾತು, ಕತ್ತಿ ಮೇಲೆ ಗಂಟು ಇಟ್ಕೊಂಡು ಹೋಗೋದ್ ನೆನಪಾತು. ಆಮೇಲೆ ಅವ ಹೇಳಿದ, ಗುರುಗಳ ನಿಮ್ ಕೃಪಾಶೀರ್ವಾದದಿಂದ ನಾ ರಾಜ ಹುಟ್ಟಿನ ಕಡೆ ಆದ್ರೆ ಅನುಭವಿಸ್ಲಿಕ್ಕೆ ಆಗೋದು. ನಿಮ್ ಕೃಪಾದಿಂದ ನಾ ದೊಡ್ಡ ಶ್ರೀಮಂತ ಆಗಿನ ಕಡೆ ಅನುಭವಿಸ್ಲಿಕ್ಕೆ ಆಗೋದು.
ಚೈಲ್ಡ್ಹುಡ್ನಾಗ ಜಗ್ಗಿ ಶಿಕ್ಷಣ ಪಡೆಯೋದ, ಆಮೇಲೆ ನೌಕರಿ ಕೊಡೋದು, ನೌಕರಿಗೆ ಆ ಭಾಷೆ ಹಂಚ್ಕೊಂಡು ಈ ಭಾಷೆ ಹಂಚ್ಕೊಂಡು ಏನೋ ಮಾಡಿ ಚಲೋ ಮನಿ ಕಟ್ಟಿ ಇನ್ನೇನ್ ಚಂದ ಊಟ ಮಾಡ್ಕೊಳ್ಳೋದ ಶುಗರ್ ಬಂದು ಅರೇ ಏನ್ಪ ಇದು ಎಲ್ಲ ಹೋಗ್ಬೇಕಂದೆ ತಿನ್ಬೇಕಂದೆ ಈ ಹೊತ್ತಿ ಶುಗರ್ ಬಂದು ಕೂತದ. ಇಲ್ದಾಗ ಶುಗರ್ ಇದ್ದಿದ್ದಿಲ್ಲ, ತಿನ್ಬೇಕಂದ ಶುಗರ್ ಬರ್ತದ. ರಾಜನ ಪರಿಸ್ಥಿತಿ ಹಂಗ. ಅವಂದ ಗುರುಗಳಿಂದ ಹೆಂಗಾರ ಮಾಡಿ ಮನಸ್ಬಿಡ್ರಿ ಇದು ಆರಾಮ್ ಮಾಡ್ರಿ. ಆಮೇಲೆ ಅವ್ನ ಗುರುಗಳು ಕೃಪಾ ಮಾಡಿದ್ರು, ಅವ್ನು ಹುಣ್ಣು ಕಳೆದ್ರು, ಅವ್ನು ಹೇಳಿದ್ರು ನೀ ಶ್ರೀಶೈಲಕ್ಕೆ ಬಾ ಅಂತ ಅವ್ರು ಕರೆದ್ರು. ನೋಡ್ರಿ, ಹಿಂದಿನ ಅವತಾರದಲ್ಲಿ ಕತ್ತಿ ಮೇಲೆ ಅಡ್ಡಾಡೋಂಗ ಅಥವಾ ಕತ್ತಿ ಮೇಲೆ ಗಟ್ಟಿಟ್ಕೊಂಡು ಅಡ್ಡಾಡೋಂಗ ರಾಜನ್ ಕೃಪಾ ಮಾಡಿದ್ರು. ಇದನ್ನೇ ಸದ್ಗುರು ಕೃಪಾ. ಇದು ಜನ್ಮ ಜನ್ಮಾಂತರದಲ್ಲಿ ನಮ್ಮನ್ನ ಕಾಯುವಂತ ಅಂತದ. ಆಗ ನಮ್ಗೆ ಲಕ್ಷ್ಯ ಇರಲ್ಲ, ಒಂದು ಬಿಟ್ಟು ನಾಲ್ಕು ಕೆಲಸ ಮಾಡಿದ್ರೆ ನಮ್ಗೆ ಏನೇನೂ ಆಗ್ತದ, ಏನಿರ್ತದ ಆಗ್ತದ. ಆದರೆ ಸದ್ಗುರು ಕೃಪಾದ ಅಡಿಯೊಳಗ ನಾವು ಬದುಕೋದನ್ನ ರೂಢಿ ಮಾಡ್ತೀವಿ. ಗುರುಗಳು ಏನ್ ಹೇಳ್ತಾರೆ ನಮಗ ಅದ್ರ ಕಡೆ ಲಕ್ಷ್ಯ ಇರಬೇಕು, ನಾವು ಮರಿಬಾರ್ದು. ನಮ್ಮನ್ನ ನಾವು ಮರಿಬೇಕೇ ಹೊರತು ಗುರುಗಳು ಏನ್ ಹೇಳ್ತಾರೆ ನಮ್ಮ ಮರೆಯೋ ಕಡೆ ಹೋಗ್ಬಾರ್ದು. ನಮ್ಮ ಚಿತ್ತ ಸ್ವಲ್ಪವಾದ್ರೂ ಅವ್ರು ಹೇಳಿದನ್ನ ಪಾಲನೆ ಮಾಡುವಲ್ಲಿ ನಮ್ಮ ಲಕ್ಷ್ಯ ಇರಬೇಕು. ಅದೇ ಗುರುಚರಿತ್ರೆಯಲ್ಲಿ 31ನೇ ಅಧ್ಯಾಯದಲ್ಲಿ ಒಂದು ಕಥೆ ಬರ್ತದೆ. ಒಬ್ಬರಿಗೆ ಸಂತಾನವೇ ಸದ್ಗುರು ಕೃಪಾ ಅಂದ್ರೆ ಎಷ್ಟು ದೊಡ್ಡದಿರ್ತದ. ಅವರಿಬ್ಬರು ಅತ್ಯಂತ ಆನಂದದಿಂದ ಗುರುವಿನ ಸೇವಾ ಮಾಡಿದ್ರು, ದತ್ತಾತ್ರೇಯರ ಸೇವಾ ಮಾಡಿದ್ರು. ದತ್ತಾತ್ರೇಯರ ಅವತಾರದಲ್ಲ ಶ್ರೀ ಅನಸೂಯ. ದತ್ತ ಶಬ್ದದ ಅರ್ಥ ಏನಂದ್ರೆ ಕೊಡು ಅಂತ. ದತ್ತ ಶಬ್ದದ ಅರ್ಥ ಕೊಡು ಅಂತ. ಯಾರಿಗೆ ಕೊಟ್ಟರು? ದತ್ತರು ಅತ್ರಿಗಳಿಗೆ ಸಾಕ್ಷಾತ್ ವಿಷ್ಣುವು, ಸಾಕ್ಷಾತ್ ಪರಮೇಶ್ವರನು, ಸಾಕ್ಷಾತ್ ಬ್ರಹ್ಮರು ಅವರಿಗೊಂದು ಪ್ರಧಾನವಾಗಿ ಕೊಟ್ಟರು. ಯಾರನ್ನು ಕೊಟ್ಟರು ಅಂದ್ರೆ ದತ್ತಾತ್ರೇಯರನ್ನ ಕೊಟ್ಟರು. ದತ್ತ ಶಬ್ದದ ಅರ್ಥ ಏನಪ್ಪ ಅಂದ್ರೆ ಕೊಡು ಅಂತ ಅರ್ಥ. ಅವರು ಯಾವಾಗಲೂ ದತ್ತ ಉಪಾಸನ ಮಾಡ್ತಿದ್ರು. ಆಮೇಲೆ ಅವ್ರಿಗೆ ಒಂದು ಸ್ವಪ್ನಾವಸ್ಥೆಯೊಳಗೆ ಸದ್ಗುರು ಕೃಪಾ ಆತು. ಅವರಿಗೆ ಬಹಳ ವರ್ಷದ ನಂತರ ಒಬ್ಬ ಸುಪುತ್ರನ ಜನ್ಮ ಆತು. ಅವನಿಗೆ ದತ್ತ ಅಂತ ಹೆಸರಿಟ್ಟು. ಆ ದತ್ತ ಏನಾಗಿದ್ದಾಗ ಬಾಲ್ಯದೊಳಗಿದ್ದಾಗಲೂ ಯಾವಾಗಲೂ ಸದ್ಗುರು ಉಪಾಸನ ಮಾಡವ. ಅವನ 15ನೇ ವಯಸ್ಸಿನಲ್ಲಿ ಅವನ ಮದುವೆ ಆಯ್ತು. ಅವನ 15ನೇ ವಯಸ್ಸಿನಲ್ಲಿ ಮದುವೆ ಆತು. ಅವನ 16ನೇ ವಯಸ್ಸಿನಲ್ಲಿ ಅವನ ಮರಣ. 16ನೇ ವಯಸ್ಸಿನಲ್ಲಿ ಅವನ ಮರಣ. ಊರಾನ್ ಜನ ಅವನ ಹೆಂಡತಿನ ಕೇಳಿದ್ರು. ಇನ್ನು ಸಂಸ್ಕಾರನ ಆಗಿಲ್ಲ, ಗಂಡನ ಸಂಸ್ಕಾರ ಆಗಿಲ್ಲ. ಆಕಿನ ಕೇಳಿದ್ರು, ನೀನು ಮಡಿ ಆಗ್ತೀಯೋ ಅಥವಾ ಸತಿ ಸಹಗಮನ ಆಗ್ತೀಯೋ? ಸತಿ ಸಹಗಮನ ಅಂದ್ರೆ ಗಂಡನ ಚಿತೆಯೊಳಗ ಆಕಿನ ಮಲ್ಕೊಂಡು ಗಂಡನ ಸತಿನ ಜೀವಂತವಾಗಿ ಸುಟ್ಟು ಹೋಗೋದಕ್ಕೆ ಸತಿ ಸಹಗಮನ ಪದ್ಧತಿ ಅಂತ. ಆಕಿ ಅಂದ್ರು, ನಾ ಬಹಳ ಯೌವನದೊಳಗಿದ್ದೀನಿ, ಗಂಡ ಇಲ್ದಂಗ ನಾ ಕೇಶವನ್ನ ಮಾಡ್ಕೊಂಡು ಜೀವನ ಮಾಡಿದ್ರು ಜಗತ್ತು ನನ್ನ ಬೇರೆ ದೃಷ್ಟಿಯನ್ನು ನೋಡ್ತದೆ. ಎಂದಾದ್ರೂ ನನ್ನ ಮನಸ್ಸು ಚಂಚಲ ಆದೀತು. ಅದಕ್ಕೋಸ್ಕರವಾಗಿ ನಾನು ನನ್ನ ಗಂಡನ ಸಂತಿನ ಸತಿ ಸಹಗಮನ ಆಗ್ತೇನೆ. ಗಂಡನ ಸಂತಿ ಸ್ಮಶಾನಕ್ಕೆ ಒಯ್ದು ಆಕೆ ಕರ್ಕೊಂಡು ಹೋದ್ರು. ಆ ಕಟ್ಟಿಗೆಯ ಮೇಲೆ ಗಂಡನ ಶವವನ್ನ ಮಲಗಿಸಿದ್ರು. ಆಕೆಗೆ ಅನಿಸ್ತದ. ಅಲ್ಲಿದ್ದವ್ರು ಹೇಳಿದ್ರು, ಆ ನದಿಯ ತಟಾಕದಲ್ಲಿ ಒಬ್ಬರು ಸದ್ಗುರುಗಳ ಅನುಷ್ಠಾನ ಕೂತಾರ ಅಂತ ಹೇಳಿದ್ರು. ಆಕೆ ಅಂದ್ರು, ಹೆಂಗೂ ನಾವು ಮರಣ ಹೊಂತೇನೆ. ಒಂದ್ಸತಿ ಆ ಸದ್ಗುರುಗಳ ಸ್ನಾನ ಮಾಡ್ಲಿಕ್ಕಾಗಲ್ಲ, ಅವ್ರು ಹೋಗಿ ನಾವು ನಮಸ್ಕಾರ ಮಾಡಿ ಬರ್ತೀನಿ ಇಲ್ಲ ಹೋಗ್ಬಾರವ. ಈ ಕಡೆ ದಂಡಿ ಮೇಲೆ ಚಿತೆ ತಯಾರು ಮಾಡ್ಯಾರ, ಕಟ್ಟಿಗೆ ಹಾಕ್ಯಾರ, ಅದ್ರ ಮೇಲೆ ಗಂಡನ ಶವ ಅದರಿ. ಆಕಿ ಹೋದು ಗುರುಗಳಲ್ಲಿ ಕೂತಿದ್ರು ಅನುಷ್ಠಾನಕ್ಕೆ. ಈಕಿ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ಲು. ಗುರುಗಳು ಹೇಳಿದ್ರು, ಅಷ್ಟಪುತ್ರ ಸೌಭಾಗ್ಯವತಿ ಭವನ್. ಅವಾಗ ಆಕಿ ಗುರುಗಳು ಕೇಳಿದ್ರು, ಗುರುಗಳ ಈ ಜನ್ಮಕ್ಕ ಮುಂದಿನ ಜನ್ಮಕ್ರಿ ಅಂತ ಹೇಳಿ. ಇಲ್ಲವಾ, ಇದ ಜನ್ಮಕ್ಕ. ಆಕೆ ಅಂದ್ರು, ಸ್ವಲ್ಪ ಹೊಳ್ಳ ನೋಡ್ರಿ, ನನ್ನ ಗಂಡನ ಆ ಚಿತೆ ಮೇಲೆ ಮಲಗಿಸ್ಯಾರ, ಇನ್ನು ಒಂದೇ ಒಂದು ಕ್ಷಣ ಅಗ್ನಿಯೊಳಗೆ ದಗ್ಧಾಗ್ತೇನೆ ಅಂತಂತಿ, ನಾ ಹೆಂಗ ಆಗ್ತೇನೆ ಅಂತಂದ್ಲಕ್ಕೆ. ಸದ್ಗುರು ಅನ್ನೋದು ಇಷ್ಟರ ಕೃಪಾವಂತರಂದ್ರ ಅವ್ರು ಹೇಳಿದ್ರು. ಅವಾಗ ಅವ್ರು 2 ರುದ್ರಾಕ್ಷಿಗಳನ್ನು ಕೊಟ್ರಾಕಿ, ಇದು ತಗೊಂಡು ಹೋಗಿ ನಿಮ್ ಗಂಡನ ಜೀವಂತ ಆಗ್ತಾನ. ಆಕೆ ಬಂದು ಆ ಗಂಡನ ಶವ ಮೇಲೆ ರುದ್ರಾಕ್ಷಿಯನ್ನು ಇಟ್ಟಿದ್ದು. ಯಾವ ದತ್ತ ತನ್ನ 16ನೇ ವಯಸ್ಸಿಗೆ ಮರಣ ಆಗಿತ್ತು ಅವ ಎದ್ದು ಕೂತ. ಆಮೇಲೆ ಆಕೆ ಸತ್ತು ಅವಾಗ ಜನರು ಕೇಳಿದ್ರು, ಈ ರುದ್ರಾಕ್ಷಿಗಳಿಗೆ ಎಷ್ಟರ ಶಕ್ತಿ ಅದ. ಅವಾಗ ಇಡೀ ಗುರುಚರಿತ್ರೆಯಲ್ಲಿ ಈ ಅಧ್ಯಾಯ ಮುಗಿದ ಕೂಡನ ರುದ್ರಾಕ್ಷಿ ಮಹಿಮೆ ಅಂತಕ್ಕಂಥದ್ದು. ಪರಾಶರ ಋಷಿಗಳು ಕೇವಲ ರುದ್ರಾಕ್ಷಿ ಮಹಿಮೆಯಿಂದಲೇ ಅವರು ಬ್ರಹ್ಮಜ್ಞಾನ ಪದವಿಯನ್ನು ಪಡೆದವರು. ರುದ್ರಾಕ್ಷಿ ಮಹಿಮೆ ಅಂತಕ್ಕಂಥದ್ದು ಬಹಳ ದೊಡ್ಡದು. ಪ್ರತಿನಿತ್ಯವೂ ಪ್ರತಿ ದಿವಸವೂ ರುದ್ರಾಕ್ಷಿ ಧಾರಣೆಯನ್ನು ಮಾಡಬೇಕು.
ರುದ್ರಾಕ್ಷಿ ಸಹಿತವಾಗಿ ಸ್ನಾನವನ್ನ ಮಾಡಬೇಕು. ರುದ್ರಾಕ್ಷಿಯು ಸಾಕ್ಷಾತ್ ಪರಶಿವನ ಒಂದು ಅಂಶ ಅಂತಕ್ಕಂಥದ್ದು. ಹೀಗಾಗಿ ಈ 2-3 ಆಚಾರದಿಂದ ನಮ್ಗೆ ಏನ್ ತಿಳಿಯೋದು ಅಂತಂದ್ರೆ ಸದ್ಗುರು ಕೃಪಾ ಅನ್ನೋದು ಬಹಳ ದೊಡ್ಡದು. ಇಡೀ ನಮ್ಮ ಜೀವಿತಾವಧಿಯಲ್ಲಿ ನಾವು ಎಷ್ಟೋ ಭಾಗ್ಯವಂತರಿದ್ದೀವಪ್ಪ ಅಂತಂದ್ರೆ ಚಿದಂಬರ ಮಹಾಸ್ವಾಮಿಗಳ ಅನನ್ಯ ಕೃಪಾ ನಮ್ಮ ಮೇಲೆ ಆಗ್ಬೇಕಪ್ಪ ಅಂತಂದ್ರೆ ನಾವು ಸಾಧನ ಕಡೆ ಹೆಚ್ಚು ಲಕ್ಷ್ಯ ಇರ್ಬೇಕು. ನಮ್ಗೆ ಆಗಂಗಿಲ್ಲ. ಎಷ್ಟರ ನಾವು ನೆನಪು ಹಾಕ್ತೀವಿ, ಎಷ್ಟರ ಅಂತಂದ್ರೆ ನಮ್ಮ ಓದೋ ಕಡೆ ಚಿತ್ತಿಲ್ಲ, ಬರೆಯೋ ಕಡೆ ಚಿತ್ತಿಲ್ಲ, ನಾಮಸ್ಮರಣೆ ಕಡೆ ಲಕ್ಷ್ಯ ಇಲ್ಲ. ನಾಮಸ್ಮರಣೆ ಮಾಡ್ರಿ ಅಂದ್ರೆ ನಮ್ಗೆ ಹಿಂದ ಮುಂದೆ ಚಲೋ ಆಗ್ತದೆ. ನಾಮಸ್ಮರಣೆ ಮಾಡ್ರಿಪ್ಪ ಅಂತಂದ್ರೆ ನಮ್ಗೆ ಏನೇನೋ ತ್ರಾಸ ಚಲೋ ಆಗ್ತಾವ. ಹೋಗ್ಲಿಪ್ಪ ಒಂದು ಅಧ್ಯಾಯ ಒಂದು ಪುಟನಲ್ಲಿ ಓದಿಕ್ ಚಲೋ ಮಾಡ್ಬೇಕು. ಬ್ರಹ್ಮ ಚೈತನ್ಯ ಮಹಾರಾಜರ ಪ್ರತಿ ದಿವಸದ ಪ್ರತಿನಿತ್ಯದ ವಾಚನದ ಪ್ರವಚನದ ಗ್ರಂಥ ಅದ. 365 ದಿವಸಕ್ಕೆ 365 ಪ್ರವಚನಗಳು. ನಿಜವಾಗ್ಲೂ ಕರೆ ಹೇಳ್ಬೇಕಂದ್ರೆ ನೀವು ಆ ಗ್ರಂಥ ಇಟ್ಕೊಂಡ್ರಿ ಮನ್ಯಾಗ ಪ್ರತಿ ದಿವಸ ನೀವು ಅದನ್ನ ಓದಿಕ್ ಚಾಲು ಮಾಡ್ರಿ. ನಿಮ್ಗೆ ಏನಾರ ಮನಸ್ಸಿನಲ್ಲಿ ಸಂಶಯ ಹುಟ್ಟಿದ್ರ, ನಿಮ್ಗೆ ಏನಾರ ಯಾವ್ದಾರ ಕಾಡ್ಲಿಕ್ಕೆ ಚಾಲು ಆದ್ರ ನಿಮ್ಮ ಸಂಶಯಗಳಿಗೆ ಮಾರನೇ ದಿವಸ ಪ್ರವಚನ ನಿಮ್ಗೆ ಉತ್ತರ ಸಿಕ್ತು. ನೀವು ಬೇಕಾದ್ರೆ ಇವತ್ತ ಪರೀಕ್ಷೆ ಮಾಡ್ಲಿಕ್ಕೆ ಚಾಲು ಮಾಡಿ. 365 ಒಂದು ಪುಟ ಓದಲಿಕ್ಕೆ 2-3 ನಿಮಿಷ ಹಿಡಿತು. ಎಷ್ಟು ಅದ್ಭುತವಾಗಿ ಅದರೊಳಗೆ ಸಂತರ ಮಹಿಮಾ ಹೇಳ್ಯಾರ, ಎಷ್ಟು ಅದ್ಭುತವಾಗಿ ನಾಮದ ಬಗ್ಗೆ ಹೇಳ್ಯಾರ. ಇವತ್ತು ಇಡೀ ಪ್ರಪಂಚದಲ್ಲಿ, ಅದರಲ್ಲೂ ಕಲಿಯುಗದಲ್ಲಿಯೂ, ಯಾವ ಸತ್ಯಯುಗದಲ್ಲಿಯೂ ಧ್ರುವ ಕೇವಲ ತನ್ನ ಹೆಬ್ಬೆರಳ ಮೇಲೆ ಮಾಡಿದಂತಹ ತಪಸ್ಸು, ಯಾವ ತ್ರೇತಾಯುಗದಲ್ಲಿ ಪ್ರಭು ಶ್ರೀರಾಮಚಂದ್ರ ಮಾಡಿದ ತಪಸ್ಸು, ಯಾವ ದ್ವಾಪರ ಯುಗದಲ್ಲಿ ಕೃಷ್ಣ ಪರಮಾತ್ಮೆಯಾದಿಯಾಗಿ ಸಹಸ್ರಗಟ್ಟಲೆ ಮಾಡಿದಂತಹ ತಪಸ್ಸೇನಲ್ಲ, ಕಲಿಯುಗದಲ್ಲಿ ಅತ್ಯಂತ ನಮ್ಮ ಸಣ್ಣ ಆಯುಷ್ಯದಲ್ಲೂ ನಮ್ಮನ್ನು ನಾವು ಮರೆತು ಭಗವಂತನ ಕಡೆ ನಮ್ಮ ಚಿತ್ತ ಹೋಗ್ಲಿಕ್ಕೆ ಅತ್ಯಂತ ಸರಳ ಉಪಾಯ ಅದ. ಕಲಿಯುಗದ ಸಾಧನ ಪಾರಮಾರ್ಥಿಕ ಸಾಧನ. ಪಾರಮಾರ್ಥಿಕ ಸಾಧನ ಹೆಂಗ್ ಮಾಡ್ಬೇಕ್ರಿ? ಬಹಳ ದೊಡ್ಡ ಗೋಟಾಳೆ ಹೋಗೋ ಅವಶ್ಯಕತೆ ಇಲ್ಲ. ನಮ್ಗೆ ಏನದ ಪ್ರತಿ ದಿವಸ ನಮ್ದೇನು ಪಾರ್ಥೇಶ್ವರ ಪೂಜಾ ಕೊಟ್ಟಾರ ಅನ್ನೋದು ಪಾರ್ಥೇಶ್ವರ ಪೂಜಾ ಮಾಡ್ಬೋದು, ಇಲ್ಲ ನಾಮ ಕೊಟ್ಟಾರ ಅನ್ನೋದು ಇಲ್ಲ ನಾಮ ಮಾಡ್ಬೋದು. ನಮ್ಗೆ ಯಾವುದೂ ಆಗಿಲ್ಲ. ಪ್ರತಿ ದಿವಸ ಒಂದು ಅಧ್ಯಯನ ಚಿದಂಬರ ಚರಿತ್ರೆ ಓದ್ತೇನೆ, ಅದು ಓದ್ಬೇಕು. ಆದರೆ ಏನ್ ಸಮಸ್ಯೆ ಆಗಿರೋದ್ರ ನಮ್ಮ ನಿತ್ಯ ಜೀವನದಲ್ಲಿ ನಾವು ಹಿಂಗೆ ಇರ್ತೀವಿ ಅಂತ ಬದುಕೋದು ಬಹಳ ಕಷ್ಟ ಆಗಿದೆ. ಇವತ್ತು ಇದ್ರ ಸಾಧನ ಮಾಡ್ಬೇಕು ಅನ್ಕೊಂಡಿರ್ತೀವಿ, ಒಂದು ವಾರ ಚಂದ ಸಾಧನ ನಡೆದಿರ್ತದೆ, 8ನೇ ದಿವಸಕ್ಕೆ ಏನಾದ್ರು ಬರ್ತದೆ, ಬಂದ್ರೆ ಬರುವಲ್ಲ. 365 ದಿವಸದಲ್ಲಿ ನಮ್ದು ಕೇವಲ 65 ದಿವಸ ನಮ್ಮ ಸಾಧನ ಆಗಿರೋದು ಸಾಕು. ಆ 65 ದಿವಸದ ಸಾಧನ ನಮ್ಮ ಒಂದು 100 ದಿವಸಕ್ಕೆ ತಂದು ಹತ್ತಲಿಕ್ಕೆ ಚಾಲು ಮಾಡ್ತೇವೆ. ಇವತ್ತು ನಾವು ಏನ್ ಆಗ್ಬಿಟ್ಟಿವಿ ಅಂತಂದ್ರೆ ನಮ್ಗೆ ಎಲ್ಲದಕ್ಕೂ ಎಲ್ಲಾ ಸತ್ತು ಕೊಟ್ಟ. ನಮಗೆ ಭಗವಂತ ಎಲ್ಲಾ ಸತ್ತು ಕೊಟ್ಟಾನ, ಆದ್ರೆ ನಮ್ಗೆ ಕೊಡ್ಸತ್ತಿಲ್ಲ. ಬೆಲೆ ಎಲ್ಲದಕ್ಕೂ ಸತ್ತದ್ರಿ. ದೇವ್ರ ಕೊಟ್ಟು ಕಾರ್ ತೊಳಿಲಿಕ್ಕೆ ನಮ್ ಟೈಮ್ ಅದ, ದೇವ್ರ ತೊಳಿಲಿಕ್ಕೆ ಟೈಮ್ ಇಲ್ಲ. ಎಷ್ಟು ದೂರ ನಮ್ಗೆ ಹೇಳ್ತಿರ್ತಾರ ತಾಯಂದ್ರ ಪಾಪ, ಅಲ್ರಿ ಹಬ್ಬ ಬಂತಂದ್ರೆ ತಂದಿ ಮಕ್ಕಳು ಜಗಳ ಚಲೋ ಆಗ್ತದೆ, ನಾ ಪೂಜಾವಲ್ಲಿ ನಾವ್ ಎಷ್ಟರ ಪಡ್ಕೊಂಡು ನೈವೇದ್ಯ ಮಾಡ್ತೀವ್ರಿ, ಎಲ್ಲ ಅಡಿಗೆ ಮಾಡಿ ಇಡ್ತೀವಿ. ಇವತ್ತೊಂದು ಸ್ನಾನ ಮಾಡಿ ದೇವ್ರ ತಲೆ ಮೇಲೆ ನೀರ್ ಹಾಕಿ ಗಂಧ ಹಾಕಿ ಇವತ್ತೊಂದು ಪೂಜಾ ಮಾಡಿ, ಅದಕ್ಕೆ ಸುತ್ತ ಜಗಳ. ಎಷ್ಟು ಮನೆ ನಮ್ಗೆ ಕೇಳ್ತಾರ, ನಿಮ್ ಮಠಕ್ಕೆ ನಮ್ಮ ಮನೆ ದೊಡ್ಡ ದೇವ್ರ ತಗೋತೀರಿ. ಎಷ್ಟು ಮನೆ ಕೇಳಾರ ನಮ್ಗೆ ಸಾಲಿಗ್ರಾಮ ಏನ್ ಮಾಡೋದು, ಎಷ್ಟು ಮನೆ ಕೇಳಾರ ಈ ಶ್ರಾದ್ದ ಪಕ್ಷ ಇನ್ ಮುಂದೆ ಹೆಂಗ್ರಿ. ಬಹಳ ಕಠಿಣ ಅದ. ಅದಕ್ಕ ಎಲ್ಲದಕ್ಕೂ ಬಹಳ ಸರಳ. ಈಗಿನ ಅದಕ್ಕೆ ಬ್ರಹ್ಮಚೈತನ್ಯ ಮಹಾರಾಜರಾಗಿ, ಬ್ರಹ್ಮಾನಂದರಾಗಿ, ರಾಜಾರಾಮ್ ಮಹಾರಾಜರಾಗಿ ಎಲ್ಲರೂ ಹೇಳೋದು ಒಂದೇನಂದ್ರ ನಾಮ ಸಾಧನ ಬಹಳ ಸರಳ. ಈ 7 ದಿವಸ ಸಪ್ತಾಹದಲ್ಲಿ ಎಷ್ಟು ಸರಳ ಹಾಕ್ಯಾರ. ಅಖಂಡ ವೀಣಾ ಇಟ್ಟಾರ, ಮಾಸಕ್ ನಾಮಸ್ಮರಣೆ ಇಟ್ಟಾರ. 7 ದಿವಸದಲ್ಲಿ ನಾಮಸ್ಮರಣೆ ಮಾಡುವಂತಹ ರೂಢಿ ನಮ್ಗೆ ಆಗಂಗಿಲ್ಲ. 8ನೇ ದಿವಸ ನಾವು ನಮ್ಮ ಮನೆಗೆ ಹೋಗ್ತೇವಿ, ಬರಿತೀವಿ. 8ನೇ ದಿವಸಕ್ಕೆ ಎಲ್ಲ ನಮ್ಮ ಪ್ರಪಂಚದ ಎಲ್ಲ ಹೋಗ್ತಾವ. ಈ ಗಂಗಾ ನದಿಯೊಳಗೆ ಒಬ್ಬ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ರು. ಅವ್ ಕೇಳಿದಂತ ಗಂಗಾದ ಮುಳುಗಿದ್ರೆ ಪಾಪ ಹೋಗ್ತಾವ, ಆ ಮುಳುಗಿದ್ ಹೋಗ್ತಾವ, ಎತ್ಕೊಳು ವಾಪಸ್ ಬರ್ತಾವ. ಹಂಗಾಗ್ಬಿಟ್ಟಾವ ನಮ್ಮ ಪ್ರಪಂಚ. ಇಲ್ಲಿರತನ ಏನ್ ನಾವು ಋಷಿಮುನಿಗಳಂಗೆ ಇರ್ತೀವಿ. ನಮ್ಮ ಮನೆಗೆ ಹೋದ್ಮೇಲೆ ನಮ್ಮನ್ನ ನಾವು ಪ್ರಶ್ನೆ ಹಾಕೊಳ್ಳೋದು. ಒಬ್ರು ಪಟ್ಟಾಭಿರಾಮನ ಒಬ್ರು ಪುಸ್ತಕ ಬರ್ತಾರೆ. ಅದು ಆಕ್ಚುಲಿ ವಿದ್ಯಾರ್ಥಿಗಳಿಗಾಗಿ ಇದ್ದಂತ ಪುಸ್ತಕದಲ್ಲಿ ಅವ್ರು ಏನ್ ಬರ್ತಾರ ಅಂತ ಪುಸ್ತಕದ ಹೆಸರು ಏನಂದ್ರ ಕಷ್ಟಪಟ್ಟು ಓದಬೇಡಿ, ಇಷ್ಟಪಟ್ಟು ಓದಿ ಅಂತ ಹೆಸರು. ಕಷ್ಟಪಟ್ಟು ಓದಿಕ್ ಹೋಗ್ಬೇಡಪ್ಪ, ಇಷ್ಟಪಟ್ಟು ಓದಿ ಅಂತ. ಈ ಜೀವನದ ಹಿಂಗಾದ, ಕಷ್ಟಪಟ್ಟು ಮಾಡ್ಲಿಕ್ಕೆ ಹೋಗ್ಬಾರ್ದು, ಇಷ್ಟಪಟ್ಟು ಮಾಡ್ಬೇಕಾಗ್ಯದ. ಆದ್ರ ಚೌಕಟ್ಟು ಇವತ್ತೊಂದು ಸಂಕಲ್ಪ ಮಾಡೋದು. ನಾವು ಇವತ್ತು 7 ದಿವಸ ಈ ಸಪ್ತಾಹಕ್ಕೆ ಬಂದೇವಿ. ಮುಂದಿನ ವರ್ಷ ಸಪ್ತಾಹ ಬರೋದ್ರಾಗ ನಾವೇನೋ ಒಂದು ಟಾರ್ಗೆಟ್ ಇಟ್ಕೊಂಡು ಇಲ್ಲಿಂದ ಹೋಗ್ತಾರೆ ಮಾಡಿದ್ವಿ. ನಾವು ಮುಂದಿನ ವರ್ಷ ಬರೋದ್ರೊಳಗ, ಸಪ್ತಾಹಕ್ಕೆ ಬರೋದ್ರೊಳಗ ನಾವು ಬರೋ ಬಸ್ನಾಗ ಅನ್ಕೊಂಡಿರ್ಬೇಕು ಏನಂದ್ರ, ನಾ ಹೋದ ವರ್ಷ ಈ ಸಂಕಲ್ಪ ಮಾಡ್ಕೊಂಡು ಹೋಗಿನಿ, ಈ ವರ್ಷ ನಾ ಎಷ್ಟು ಆನಂದದಿಂದ ಕರ್ವಳಿ ಹೊಂಟೇನಿ ನೋಡ.
ಇವತ್ತು ನಾ 1000 ನಾಮವನ್ನ ನಾ ಪ್ರತಿ ದಿವಸ ಮಾಡ್ಬೇಕಂತ ಅನ್ಕೊಂಡು ಹೋಗಿದ್ದೆ. ನಾ ಪ್ರತಿ ದಿವಸ 1000 ನಾಮ ಮಾಡಿ, ಪ್ರತಿ ದಿವಸ ನಾ ಚಿದಂಬರ ಚರಿತ್ರೆ ಓದ್ಬೇಕಂತ ಅನ್ಕೊಂಡಿದ್ದೆ. ನಾ ಪ್ರತಿ ದಿವಸ ಒಂದು ಅಧ್ಯಾಯದ ಚಿದಂಬರ ಚರಿತ್ರೆ ಓದ್ತೀನಿ. ನಾ ಪ್ರತಿ ವರ್ಷ ತಪ್ಪದ ದಿಂಡಿಗೆ ಹೋಗ್ಬೇಕಂತ ಅನ್ಕೊಂಡಿದ್ದೆ. ಹೋಗೇನ ಒಂದ್ 2-3 ನಾವು ದಿಂಡಿಗೆ ಬರ್ರಿ ಅಂತ ಕೇಳಿದ್ರೆ ಬಹಳ ಚಂದ ಮಾತಾಡ್ತಾರಲ್ಲ. ಅದು ಯಾಕೆ ಎಲ್ಲರ ಬಗ್ಗೆ ಅದ ಕೊಟ್ಟರು, ದಿಂಡಿಗೆ ಬರ್ರಿ ಮತ್ತೀಗ ಆರಾಮಾಗಿ ಸ್ವಾಮಿ ಕರ್ಸ್ಕೊಂಡ್ರೆ ಬರ್ಬೇಕು. ಸ್ವಾಮಿ ಕರ್ಸ್ಕೊಳ್ಳೋದಂದ್ರೆ ಅವನ ಬಂದು ಇವ್ ಬ್ಯಾಗ್ ಪ್ಯಾಕಿಂಗ್ ಮಾಡಿ ಅವನ ತಂದು ಟ್ರ್ಯಾಕ್ಟರ್ ಹೋಗೋದೇ ಇವ್ರು ಬರೋರಿ. ಎಲ್ಲರಿಗೂ ಇವತ್ತು ಎಲ್ಲ ಕಡೆ ಬರ್ತೀವಿ. ಸ್ವಾಮಿ ಕರ್ಸ್ಕೊಂಡ್ರೆ ನಾವು ಬರ್ಬೇಕು. ಅವ ಏನು ವಾಟ್ಸಪ್ ಗ್ರೂಪ್ ಹಾಕ್ಬೇಕು, ಇಲ್ಲಿ ಬರೀ ಅಂತ ಅವ ಕರೆಯಬಹುದು. ಏನಂದ್ರು ಎಲ್ರಿ ನಡಿಲಿಕ್ಕೆ ಆಗ್ಬೇಕಲ್ರಿ. ನಾವು ಹೆಸರು ಹೇಳ್ತಿರ್ತೇವೆ, ನಮ್ಮ ಅವಲ್ದಾರಿ ಜೂನಿಯರ್ ಅವಲ್ದಾರ ಅಲ್ವಾ, ಯಾರಿಗಾರ ಸ್ವಾಮಿ ಹೆಚ್ಚು ಕರಿತಿದ್ರಿ ಯಾರು ಒಲ್ಲಿನ ಅಂತಾರೆ. ಆದರೆ ಜ್ಞಾನೇಶ್ವರ ಮಹಾರಾಜರು ಹಂಗ ಸುಮ್ಮನೆ ಪುಕ್ಕಟ್ಟೆ ವಾರ್ಕರಿ ಸಂಸ್ಥೆ ಹಾಕಿಲ್ಲ. ಇದು ಬಹಳ ದೊಡ್ಡ ಶಕ್ತಿ. ಈ ವಾರ್ಕರಿ ಸಂಪ್ರದಾಯ ಅಂತಕ್ಕಂಥದ್ದು ಏನದ ದೊಡ್ಡ ಶ್ರೇಷ್ಠವಾಗಿರ್ತಕ್ಕಂಥ ಕಲ್ಪನೆ ಅದನ್ನೇ ಇಲ್ಲ ಗೊತ್ತಿಲ್ಲ, ಬಹುಶಃ ಗೊತ್ತಿರ್ಬೋದು ನಿಮ್ಗೆಲ್ಲರಿಗೂ. ಪ್ರತಿ ವರ್ಷ ಆಳಂದಿಂದ ಪಂಢರಪುರಕ್ಕೆ ಹೋಗ್ಲಿಕ್ಕೆ ಪಲ್ಲಕ್ಕಿ ಒಳಗ ಜ್ಞಾನೇಶ್ವರ ಮಹಾರಾಜರ ಪಾದಕ ಇಟ್ಟ ಮೇಲೆ ಅದಕ್ಕೆ ಗ್ರೀನ್ ಸಿಗ್ನಲ್ ಹೆಂಗ್ ಸಿಗ್ತದಂದ್ರ ಇವತ್ತಿನವರೆಗೂ ಜ್ಞಾನೇಶ್ವರ ಮಹಾರಾಜರ ಕಲ್ಲಿನ ಶಿಖರ ಅಳಗ್ಯಾಳಕ್ಕೆ ಚಲವಾಗ್ತದೆ. ಇವತ್ತಿನವರೆಗೂ ಈ ಕ್ಷಣದವರೆಗೂ ಜ್ಞಾನೇಶ್ವರ ಮಹಾರಾಜರ ಕಲ್ಲಿನ ಶಿಖರ ಆ ಕಳಶ ಅಳಗ್ಯಾಳಕ್ಕೆ ಚಲವಾಗ್ತದೆ. ಅದು ಅಳಗ್ಯಾಡ್ಕೊಳಗ ಪಾಲ್ಕಿ ಮುಂದಕ್ಕೆ ಹೋಗ್ತದೆ. ಪರ್ಮಿಷನ್ ಅವ್ರವ್ರು ಕೊಡಂಗಿಲ್ಲ. ಅದಕ್ಕೆ ಜ್ಞಾನೇಶ್ವರ ಮಹಾರಾಜರು ಸ್ವತಃ ಕೊಡ್ತಾರೆ. ಜ್ಞಾನೇಶ್ವರ ಮಹಾರಾಜರು ಆ ಪುಣ್ಯ ಭೂಮಿಯೊಳಗೆ ಇಷ್ಟು ಜಾಗೃತಿಯಾಗಿ ಕೂತಾರಂದ್ರ ಏಕನಾಥ ಮಹಾರಾಜರಿಗೆ ಕೊರಳೊಳಗ ಹೇಳಿದ್ರು, ಸ್ವಪ್ನದಲ್ಲಿ ಬಂದು ಹೇಳಿದ್ರು ಏಕನಾಥ ಮಹಾರಾಜರಿಗೆ, ಬಾಜುಕಿದ್ದದ ಅರಳಿ ಮರ ಆಲದ ಮರದ ಬೇರು ನನ್ನ ಕೊಳ್ಳ ಸುಟ್ಕೊಂಡ ಹೋ ಮಾರಾಯ, ಉಸಿರಾಡ್ಲಿಕ್ಕೆ ಆಗಲ್ತಂತ. ಜ್ಞಾನೇಶ್ವರ ಮಹಾರಾಜರು ತಮ್ಮ ಏಕನಾಥ ಮಹಾರಾಜರು ತಮ್ಮ ಆನಿಕ್ ಮುಗಿಸಿ ಹೊರಗೆ ಬಂದು 18 ಮಂದಿ ಕರ್ಕೊಂಡು ಬಂದು ಗುದ್ಲಿ ಹಾರಿ ತಗೊಂಡು ಬಂದು ಜ್ಞಾನೇಶ್ವರ ಮಹಾರಾಜರ ಸಮಾಧಿ ತೆಗೆದ್ರ ಸ್ವತಃ ಜ್ಞಾನೇಶ್ವರ ಮಹಾರಾಜರು ಬೇರೆಲ್ಲ ಕೊಳ್ಳ ಸುಟ್ಕೊಂಡು ಉಸಿರುಗಟ್ಟೋ ವಾತಾವರಣ ಬಂದಿತ್ತು. ಮತ್ತೆ ಏಕನಾಥ ಮಹಾರಾಜರು ಎಲ್ಲ ಬೇರೆಲ್ಲ ಕಡದು ಮತ್ತೆ ಮಹಾರಾಜರ ದೀರ್ಘದನ್ನ ಪ್ರಣಪಾತ ಹಾಕಿ ಆಮೇಲೆ ಹೊಳ್ಳಿ ಆ ಸಮಾಧಿಯನ್ನು ಮುಚ್ಚಿದ್ರೆ ಏಕನಾಥ ಮಹಾರಾಜ. ಎರಡನೇ ಸತಿ ಏನಾತಂದ್ರ ಸ್ವಂತ ಮಾತಾ ವಿಠಾಬಾಯಿ ಅಕಿ ಅನಸ್ಲಿಕ್ಕೆ ಹತ್ತಲ್ಲ. ಅರೇ ನಾ 14ನೇ ವಯಸ್ಸಿದ್ದಾಗ ಸ್ವತಃ ಪಾಂಡುರಂಗ ನನಗೆ ಹೇಳ್ಯಾರ, ನಾನೇ ಈ ಚಿದಂಬರ ಅವತಾರದೊಳಗೆ ಕರ್ನಾಟಕದೊಳಗಿದ್ದೀನಿ, ಕುತ್ಗೋಳದೊಳಗಿದ್ದೀನಿ, ಸೇವಾ ಮಾಡುವಂತ ಈ ಗುಡ್ಡದ ಮೇಲೆ ಬಿದ್ದು ಸಾಯ್ಬೇಡ, ಬಾಜುಕಿ ನಾಳೆ ಬೆಳಗ್ಗೆ ರಾಜಾರಾಮರು ಬರ್ತಾರ, ಅವ್ರು ಕರ್ಕೊಂಡು ಸ್ವತಃ ಚಿದಂಬರ ಮುಂದೆ ಹೋಗ್ತಾರೆ, ನೀವು ಹೋಗು. ಬೆಳಗಾವಿ ಬಂದು ಇನ್ನೇನ್ ರಾಜಾರಾಮ್ ಮಹಾರಾಜ್ ಹೇಳೋ ಪ್ರಶ್ನೆ ಇತ್ತಂದ್ರಿ, ಆಕೆ ಬಂದ್ ಕೂಡ ಹೇಳಿದ್ರು ರಾಜಾರಾಮ್ ಮಹಾರಾಜ್ ಆಕೆ ಆಲಿಂಗನ ಮಾಡಿದ್ನಿ ಅಂತ ಭಾಗ್ಯವಂತಿದ್ದಿ. 14ನೇ ವಯಸ್ಸಿನ ಸ್ವತಃ ವಿಠ್ಠಲ ನೋಡಿಕತಿ. ಈಗ ನೀ ಸ್ವತಃ ವಿಠ್ಠಲ ಚಿದಂಬರ ಆಗಿ ಬಂದಾಗ ಅವ್ನ ಸಂತಿ ನೀ ಸೇವಾ ಮಾಡ್ಲಿಕ್ಕೆ ಹೊಂಟಿ. ರಾಜಾರಾಮ್ ಮಹಾರಾಜರ ವಿಠಾಬೆಯನ್ನು ಕರ್ಕೊಂಡು ಕುಂದಗೋಳಕ್ ಬಂದ್ರಿ. ರಾಜಾರಾಮ್ ಮಹಾರಾಜರು ಅಷ್ಟೊತ್ತಿಗಾಯಲೆ ದಾರಿ ಉದ್ದಕ್ಕೂ ಚಿದಂಬರ ಮಹಾಸ್ವಾಮಿಗಳು ಎಲ್ಲಾ ಬಾಲಿಲ್ಲ ಹೇಳಿದ್ರು. ಆಕೆಗೆ ಆನಂದ ಅನಿಸ್ತಲ್ಲ, ಇಂಥ ಭಗವಂತನ ನಾನು ನೋಡಿಕತ್ತೇನಲ್ಲ, ಹೆಂಗಿದ್ದಾನ ಸ್ವಾಮಿ ಚಿದಂಬರ ಮಹಾಶೇಷ. ರಾಜಾರಾಮ ಹೇಳಿಕತ್ತಾರ, 1000 ಚಂದ್ರನಲ್ಲಿ ಇರುವಂತ ಏನು ಸುಂದರತಾ ಅದಲ್ಲ ಅದು ನಮ್ಮ ಚಿದಂಬರ ಮುಖದೊಳಗೆ. ಅವ ಶ್ವೇತ ವಸ್ತ್ರ ಹಾಕೊಂಡಿರ್ತಾರ, ತಲೆಯೊಳಗೆ ಕಾಗೋಟ ಧಾರಣೆ ಮಾಡ್ಕೊಂಡಿರ್ತಾನ. ಮೊದ್ಲೇ ಕೈಯಾಗ ಪಂಚ್ ಕೊಟ್ಟಾರ. ಸ್ವತಃ ತನ್ನ ಆತ್ಮಚರಿತೆಯಲ್ಲಿ ವಿಠಾಬಾಯಿ ಹೇಳಿರ್ತಾಳ, ಹಿಂದ್ 20,000 ಜನ ಕೈಯಾಗ ಗುಲಾಬ್ ಬುಕ್ಕಿಟ್ ಹಿಡ್ಕೊಂಡಾರ, ಕೈಯೊಳಗೆ ಆತಿ ತಟ್ಟಿ ಹಿಡ್ಕೊಂಡಾರ. ಅಂತ ವಿಠಾಬಾಯಿ ಕೈಯೊಳಗೆ ಗುಲಾಬ್ ಹಿಡ್ಕೊಂಡು ಹೊಟ್ಟಾರ. ಹಿಂಗ ಎದುರಿಗೆ ಯಾರು ನೋಡ್ಕೊಂತ ತಿಳ್ಕೊಂಡು ಈ 14 ವರ್ಷ ಚಡವಳಿಕೆ ಅದನ್ನು ಚಿದಂಬರ ಮಹಾಸ್ವಾಮಿ ಒಳಗೆ ನಮ್ಮ ವೇದ ಪಂಡಿತರು ಹೇಳಿರ್ತಾರ, ಜನ್ಮ ಜನ್ಮಾಂತರ ನನ್ನ ಮಗಳು ಬರ್ಲಿಕ್ಕತ್ತಾಳ, ಈಗ ನಾಕಿ ನೋಡ್ಲಿಕ್ಕೆ ಹೋಗೋದು ಅಂತ. ಮಹಾಸ್ವಾಮಿ ಎದುರಿಗೆ ಹೊರಗೆ ಬಂದ್ರು. ಆ ಡ್ಯೂಟಿಗೆ ಇರುವಂತಹ ಬಿಸಿ ಎಣ್ಣೆ ವಿಠಾಬಾಯಿ ಕೈ ಮೇಲೆ ಬಂದು ಬಿದ್ದಿತ್ತು. ಇಡೀ ದೇಹ ಅಂತಕ್ಕಂಥದ್ದು ಸುಟ್ಟು ಬೆಂದಾಗಿ ಹೋಗ್ಯದ. ಆಕೆಗೆ ಲಕ್ಷ್ಯ ಇಲ್ಲ. ಸ್ವತಃ ಸ್ವಾಮಿ ಹತ್ರ ಬಂದ ಮೇಲೆ ಕೈಯಾಗ ಡ್ಯೂಟಿಗೆ ಇಸ್ಕೊಂಡು ಬಾಜು ಕೊಟ್ಟರು. ಆ ವಿಠಾಬಾಯಿಯನ್ನು ಗಟ್ಟಿಯಾಗಿ ಆಲಿಂಗನ ಮಾಡಿ ಕೈ ಮೇಲೆ ಏನ್ ಗುಳ್ಳಿ ಹೋಗ್ಯಾವ ಅದು ಅಮೃತ ಹಸ್ತದಿಂದ ಸ್ವಾಮಿ ಕೈ ಆಡ್ಸಿದ್ರೆ ಗುಳ್ಳಿ ಹೋದ್ರು. ತಮ್ಮ ಸ್ವತಃ ಶೈಲಿಯಿಂದ ಆಕಿ ಮುಖ ಒರೆಸಿದ್ರು, ಆಕಿ ಕೈ ಒರೆಸಿದ್ರು. ಅಂತ ವಿಠಾಬಾಯಿ 62 ವರ್ಷ 14ನೇ ವಯಸ್ಸಿಗೆ ಚಿದಂಬರ ಮಹಾಸ್ವಾಮಿ ಸೇವಾಕ್ ಬಂದಕಿ ಮುಂದೆ 62 ವರ್ಷಗಳ ಕಾಲ ಅನನ್ಯ ಚಿದಂಬರನ ಉಪಾಸನ ಮಾಡಿದ್ರು. ಚಿದಂಬರ ಮಹಾಸ್ವಾಮಿ ಅವತಾರ ಮಾಡಿದ್ರು, ಅವತಾರ ಸಮಾಪ್ತಿ ಮಾಡಿದ್ರು 1815ರಾಗ. ಮುಂದೆ ರಾಜಾರಾಮ್ ಮಹಾರಾಜ್ 20 ವರ್ಷ ನಂತರ ಅವ್ರ ಅವತಾರ ಸಮಾಪ್ತಿ ಆಯ್ತು. ಆಕಿಗೆ ಒಂದು ಸಂಶಯ ಆಗ್ಲಿಕ್ಕತ್ತದ, ಇಷ್ಟು ಚಿದಂಬರ ಮಹಾಸ್ವಾಮಿ ವೈಭವದ ಯಾಕೆ ಚಿದಂಬರ ನಾಮದ ಇನ್ನೂ ನಾಮದ ಡಾಂಗೋರ್ ಬಾರಿಸೋದು
ಇದಕ್ಕೆ ಒಬ್ಬರು ಉತ್ತರ ಹೇಳ್ತಾರ ಜ್ಞಾನೇಶ್ವರ ಮಹಾರಾಜ ಹೇಳಿಕ್ ಸಾಧ್ಯತ ಅಂತ ವಿಠಾಬಾಯಿ ಆಳಂದಿ ಬಂದು 1 ವರ್ಷಗಳ ಕಾಲ ಕಠಿಣ ತಪಶ್ಚರ್ಯ ಮಾಡಿದ್ರು. ಜ್ಞಾನೇಶ್ವರ ಮಹಾರಾಜರು ಸ್ವಪ್ನಾವಸ್ಥೆಯಲ್ಲೂ ಬರಲಿಲ್ಲ. ಅಂತ ವಿಠಾಬಾಯಿ ಅದೇ ಜೀವಂತ ಸಮಾಧಿಗೆ ತಲೆ ಅಪ್ಪಳಿಸಿ ಚಾವ ಮಾಡಿದ್ರು. ಯಾವ ಏಕನಾಥ ಮಹಾರಾಜರು ಹಾರಿ ಗುದ್ಲಿಯಿಂದ ಏನು ತಗದು ಬಾಜು ಬಿಟ್ಟಿದ್ದಲ್ಲ ಮೇಲಿನ ಕಲ್ಲು ಅಂತ ವಿಠಾಬಾಯಿ ತನ್ನಷ್ಟಕ್ಕೆ ತಾನೇ ಸರಿದ್ರು. ಜ್ಞಾನೇಶ್ವರ ಮಹಾರಾಜರು ಎಂದು ಹೊರಗೆ ಬಂದು ಆಕೆ ಹೇಳಿರ್ತಾರ, ನೀ ಕಾಳಜಿ ಮಾಡಬೇಡ, ಸ್ವತಃ ನನಗೆ ವಿಠಲ್ ಹೇಳವಿದ್ದ, ಸ್ವತಃ ನನಗೆ ವಿಠಲ್ ಹೇಳ್ಯಾನ, ಮುಂದೆ ನೀನೇ 9 ಲಕ್ಷ ಪತಾಕ ತಗೊಂಡು ಕೆಂಗೇರಿ ಬಂದು ಇಡೀ ಭಾರತ ದೇಶ ತುಂಬಾ ಚಿದಂಬರ ನಾಮದ ನಾಂಗೂರು ಬಾರಿಸ್ಬೇಕಾಗಿದೆ. ಆ ವೇಳೆ ಬರೋದ ನೀ ಕಾಳಜಿ ಮಾಡಬೇಡ, ನಂದದ ಜವಾಬ್ದಾರಿ ಅಂತ ಹೇಳಿ ಜೀವಂತ ಸಮಾಧಿಸ್ತಾರ ಅಂತ ರಾಜ ಜ್ಞಾನೇಶ್ವರ ಮಹಾರಾಜ ಹೇಳಿರ್ತಾರ. ಅಲ್ಲಿ ಜ್ಞಾನೇಶ್ವರ ದರ್ಶನ ತಗೊಂಡು ಮಹಾಪುಣ್ಯಭೂಮಿ ಅಮರ ಕಲ್ಯಾಣ ಕೆಂಗೇರಿ ಬಂದಂತ ವಿಠಾಬಾಯಿ ಮಹಾಸ್ವಾಮಿ ಶಿವಲಿಂಗವನ್ನ ದರ್ಶನ ತೆಗೆದುಕೊಂಡು ಮುಂದೆ ಗೋಕರ್ಣಕ್ಕೆ ಬಂದು ಸಮುದ್ರದ ಮೇಲೆ ನಡ್ಕೋತ ಹೋಗ್ಯಾರ. ಸಮುದ್ರದ ಮೇಲೆ ನಡ್ಕೋತ ಹೋಗಿ ಅಲ್ಲಿ ಗುಪ್ತ ಇವತ್ತಿಂತ ಪುಣ್ಯ ಭೂಮಿಯಲ್ಲಿ ಆಳಂದಿರ ಸಪ್ತಾಹ ಮಾಡೋ ಉದ್ದೇಶ ಏನು ಅಂದ್ರೆ, ನೀವು 9 ಲಕ್ಷ ಪತಾಕ ತಗೊಂಡು ಜ್ಞಾನೇಶ್ವರ ಮಹಾರಾಜ್ ಏನ್ ಬೇಡ್ಕೊಳ್ಳೋದಂದ್ರ, ನೀವು ಕೆಂಗೇರಿ ಬರೋರಿರ್ತಿರಲ್ಲ ಆದಷ್ಟು ಲಗುನ ಬರ್ರಿ ಅಂತ ಹೇಳಲಿಕ್ಕೆ ನಾವು ನೀವೆಲ್ಲ ಅಲ್ಲಿ ಕೆಂಗೇರಿ ಆಳಂದಿಗೆ ಹೋಗೋದು. ಆ ಆಳಂದಿ ಸಪ್ತಾಹ ಮಾಡೋ ಉದ್ದೇಶ ಏನು ನೀದದು. ಈಗ ಅತ್ಯಂತ ಸುಂದರವಾಗಿ ಆಳಂದಿ ಸಪ್ತಾಹದ ತಯಾರಿ ನಡೆದ ಪುಣೆಯ ಮಹಾಜನತೆ, ಮಹಾರಾಷ್ಟ್ರದ ಮಹಾಜನತೆ ಬಹಳ ಸುಂದರವಾಗಿ ಅಲ್ಲಿ ಸಪ್ತಾಹ ಕೈಕರ್ಯವನ್ನು ಮಾಡಿರ್ತಾರ. ಮೊನ್ನೆ ಅವತ್ತು ಗುರುಗಳ ಹತ್ರ ನಾನು ಮಾತಾಡಿದೆ, ಗುರುಗಳ 7 ದಿವಸ ನೀವು ಬರ್ಬೇಕು, ಮಧ್ಯಾಹ್ನ ಹೊತ್ತು ನಮ್ಮ ಕೇವಲ ಜ್ಞಾನೇಶ್ವರಿಯನ್ನೇ ಮೇಲೆ ನೀವು ಪ್ರವಚನ ಮಾಡಿ, ಇದು ನನ್ನ ಭಾಗ್ಯದ ಅಂದ್ರು. ಇದು ನನ್ನ ದೊಡ್ಡ ಸೌಭಾಗ್ಯದ, ನಾ 7 ದಿವಸ ಬರ್ತೀನಿ, ನಾನು ನಿಮ್ ಜೊತೆಗೆ ಇರ್ತೀನಿ ಅಂತ ಹೇಳಿದ್ರು. ಅನೇಕ ಮಹಾತ್ಮರು ಬರ್ಲಿಕ್ಕತ್ತಾರ. ಇಂತಹ ಪುಣ್ಯ ಭೂಮಿಯಲ್ಲಿ ಸಪ್ತಾಹ ಆಗ್ಲಿಕ್ಕತ್ತದಪ್ಪ, ನಿಮ್ ಭಾಗ್ಯದ. ಹೆಚ್ಚು ದಿವಸ ಇರ್ಲಿಕ್ಕೆ ಪ್ರಯತ್ನ ಮಾಡೋಣ. ಈಗ ಸಂಸಾರದಲ್ಲಿ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗಿ ನಿಮ್ ರಜಾ ಭಾಳ ಕಳ್ಕೋಬೇಡ್ರಿ. ಆಮೇಲೆ ಆಳಂದಿಗೆ ಹೋಗ್ಬೇಕಂತಂದ್ರೆ ಈಗ ಚಲೋ ಆಗ್ತದೆ, ಹೇಳಿಟ್ಬಿಡ್ರಿ ಈಗ ಮನೆಗೆ, ನಾ ಅಂತಿಂತ ಕಾರ್ಯಕ್ರಮಕ್ಕೆ ಎಲ್ಲಿ ಹೋಗಂಗಿಲ್ಲ, ನನ್ನ ರಜಾ ಎಲ್ಲ ಹಂಗ ಪೆಂಡಿಂಗ್ ಇಡ್ರಿ, ನಾ ಮುಂದೆ ಆಳಂದಿಗೆ ಹೋಗೋಕಿದ್ದೀನಿ, ಹೋಗೋರಿದ್ದೀವಿ, ಅದಕ್ಕೆ ನಮ್ಗೆ ಅಲ್ಲಿ ಸಪ್ತಾಹ ಕರು ಮಾಡಿಕೊಡ್ರಿ ಅಂತ ಈಗ ಇಂಡೆಂಟ್ ಹಾಕಿಡ್ರಿ. 19ರಿಂದ 26ನೇ ಇಸ್ವಿ ಜನವರಿಯಲ್ಲಿ ಈ ಕಾರ್ಯಕ್ರಮ ನಡೀತದೆ. ಒಂದೇನು ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರೆ, ಅಲ್ಲಿ ಸಾಧ್ಯ ಆದ್ರೆ ನೀವು ಒಂದು ಜ್ಞಾನೇಶ್ವರಿ ಗ್ರಂಥವನ್ನ ತಗೊಂಡ್ ಬರ್ರಿ. ಜ್ಞಾನೇಶ್ವರಿ ಗ್ರಂಥವನ್ನ ತಗೊಂಡ್ ಬರ್ರಿ. 9, 12 ಅಧ್ಯಾಯ 9 ಮತ್ತು 12ನೇ ಅಧ್ಯಾಯವನ್ನು ಯಾರು ಓದ್ತಾರೋ ಅವರಿಗೆ ಜ್ಞಾನೇಶ್ವರಿ ಓದಿದಂತದ ಪುಣ್ಯ ಸಿಗ್ತದೆ. ಇಡೀ ಗ್ರಂಥವನ್ನು ಓದಲಿಕ್ಕೆ ಕನಿಷ್ಠ 3 ರಿಂದ 4 ತಿಂಗಳು ಬೇಕು, ಶಬ್ದಶಃ ಅರ್ಥ ಮಾಡ್ಕೊಂಡು ಸಾವಕಾಶ ಓದಲಿಕ್ಕೆ. 9 ಮತ್ತು 12ನೇ ಅಧ್ಯಾಯವನ್ನ ಅರ್ಥ ಸಹಿತವಾಗಿ ಆಳಂದಿ ಪುಣ್ಯ ಭೂಮಿಯಲ್ಲಿ ಓದೋ ದೊಡ್ಡ ಭಾಗ್ಯ. 7 ದಿವಸ ಇರ್ರಿ, ದಿನಕ್ಕೊಂದು ಅರ್ಧ ತಾಸು ಓದ್ಕೋತ ನಾಮಸ್ಮರಣೆ ಮಾಡೋಣ, ಅಲ್ಲಿ ಸತ್ಸಂಗಕ್ಕೆ ಪಾಲ್ಗೊಳ್ಳೋಣ, ಅಲ್ಲಿ ಭಜನೆ ಕೀರ್ತನ ಹಾಕೋಣ, ಅಲ್ಲಿರೋಣ. 9, 12 ಅಧ್ಯಾಯ, 9 ಮತ್ತು 12ನೇ ಅಧ್ಯಾಯ. ಸಾಧ್ಯ ಆದ ಜ್ಞಾನೇಶ್ವರಿ ಗ್ರಂಥ ತಗೊಂಡ್ಬರಿ. ಗೀತಾಪುರದ ಗೋರಖ್ ಪ್ರಶ್ನೆನ ಜ್ಞಾನೇಶ್ವರಿ ಗ್ರಂಥ ಸಿಗ್ತದೆ. ಕೇವಲ 120 ರೂಪಾಯಿಗೆ ಇಷ್ಟು ದೊಡ್ಡ ಗ್ರಂಥ ಸಿಗ್ತದೆ. ಆ ಗ್ರಂಥ ಇಷ್ಟು ದೊಡ್ಡದ, ಇಷ್ಟು ಚಂದದಲ್ಲ, ಅದನ್ನ ನೋಡಿದ್ರೆ ತಲೆ ಇಟ್ಕೊಂಡು ಮಲ್ಕೋಬೇಕು ಅನಿಸ್ತದೆ, ಆದ್ರೆ ಓದ್ಬೇಕು ಅನಿಸ್ತದೆ. ಅದಕ್ಕೆ 9 ಮತ್ತು 12ನೇ ಅಧ್ಯಾಯದ ಆ ಗ್ರಂಥವನ್ನ ಅದರಲ್ಲಿರುವಂತಹ ಅಧ್ಯಾಯ ಓದಲಿಕ್ಕೆ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ. ವಾರ್ಕರಿ ಸಂಪ್ರದಾಯ ಪ್ರಕಾರ ನಿಂತ ಏನಾದ್ರು ನಾ ಹೇಳೋದಿರ್ತದ, ಸ್ವಲ್ಪ ಕಾಲ ಅನಾರೋಗ್ಯ ಆಗಿರ್ತದ, ಹಿಂಗಾಗಿ ಆಗಿಲ್ಲ, ಅದಕ್ಕೆಲ್ಲ ಸತ್ತರಲ್ಲಿ ಕ್ಷಮ ಕೇಳಿ ಇವತ್ತಿನ 4 ಮಾತುಗಳನ್ನ ಸದ್ಗುರು ಚಿದಂಬರ ಮಹಾಸ್ವಾಮಿಗಳಲ್ಲಿ